ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ಜೂನ್ 2022 ಪ್ರಚಲಿತ ಘಟನೆಗಳನ್ನು ನೋಡೋಣ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಕ್ವಶನ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಜೊತೆಗೆ ಯಾವ ದೇಶವು ಇತ್ತೀಚೆಗೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದೆ? ಕರೆಕ್ಟ್ ಆನ್ಸರ್ ಇಸ್ ಇಸ್ರೇಲ್. ಯುನೈಟೆಡ್ ಅರಬ್ ಎಮಿರೇಟ್ಸ್ ಜೊತೆಗೆ ಇಸ್ರೇಲ್ ದೇಶವು ಇತ್ತೀಚೆಗೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದೆ. ಇಸ್ರೇಲ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ನೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದೆ. ಅರಬ್ ರಾಜ್ಯದೊಂದಿಗೆ ಅದರ ಮೊದಲ ವ್ಯಾಪಾರ ಇದಾಗಿದೆ. ಸುದ್ದಿಯಲ್ಲಿ ಕಂಡುಬಂದ ಎಟಾಲಿನ್ ಜಲವಿದ್ಯುತ್ ಯೋಜನೆಯನ್ನು ಯಾವ ರಾಜ್ಯ ಅಥವಾ ಯುಟಿನಲ್ಲಿ ಸ್ಥಾಪಿಸಲು ಪ್ರಸ್ತಾಪಿಸಲಾಗಿದೆ? ಕರೆಕ್ಟ್ ಆನ್ಸರ್ ಇಸ್ ಅರುಣಾಚಲ ಪ್ರದೇಶ್. ಎಟಾಲಿನ್ ಜಲವಿದ್ಯುತ್ ಯೋಜನೆಯನ್ನು ಅರುಣಾಚಲ ಪ್ರದೇಶ ರಾಜ್ಯದಲ್ಲಿ ಸ್ಥಾಪಿಸಲು ಪ್ರಸ್ತಾಪಿಸಲಾಗಿದೆ. ಇದು 3097 ಮೆಗಾ ಯೂನಿಟ್ ಯೋಜನೆಗೆ 1100 ಹೆಕ್ಟೇರ್ ಅರಣ್ಯ ಭೂಮಿ ಮತ್ತು 2,80,000 ಮರಗಳನ್ನು ಕಡಿಯುವ ಅಗತ್ಯವಿದೆ. ನೆಕ್ಸ್ಟ್ ಕ್ವಶನ್, ಪ್ರತಿ ವರ್ಷ ವಿಶ್ವ ಹಾಲು ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಕರೆಕ್ಟ್ ಆನ್ಸರ್ ಇಸ್ ಜೂನ್ 1. ಜೂನ್ 1ರಂದು ನಾವು ವರ್ಲ್ಡ್ ಮಿಲ್ಕ್ ಡೇ ಅಂತ ಆಚರಣೆ ಮಾಡ್ತೀವಿ. ವಿಶ್ವ ಹಾಲು ದಿನವನ್ನು ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆಯು 2020ರಲ್ಲಿ ಸ್ಥಾಪಿಸಲಾಯಿತು. ಹಾಲಿನ ಪ್ರಾಮುಖ್ಯತೆಯನ್ನು ಜಾಗತಿಕವಾಗಿ ಆಹಾರವಾಗಿ ಗುರುತಿಸಲು ಮತ್ತು ಡೈರಿ ವಲಯವನ್ನು ಆಚರಿಸಲು ಇದನ್ನು ಆಚರಿಸಲಾಗುತ್ತದೆ. ವಿಶ್ವ ಹಾಲು ದಿನವನ್ನು ಆಚರಿಸಲು FAO ಎಂಜಾಯ್ ಡೈರಿ ಯಾರ್ಲಿ ಅನ್ನು ಯೋಜಿಸಿದೆ. ಈ ವರ್ಷದ ಥೀಮ್ ಡೈರಿ ನೆಟ್ ಜೀರೋ. ನೆಕ್ಸ್ಟ್ ಕ್ವಶನ್, ಯಾವ ಭಾರತೀಯ ಸಾರ್ವಜನಿಕ ವಲಯದ ಉದ್ಯಮವು ನವೀಕರಿಸಿದ ಜೀವ ವೈವಿಧ್ಯ ನೀತಿ 2022 ಬಿಡುಗಡೆ ಮಾಡಿದೆ? ಕರೆಕ್ಟ್ ಆನ್ಸರ್ ಇಸ್ NTPC, ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್. NTPC ಲಿಮಿಟೆಡ್ ಭಾರತದ ಅತಿದೊಡ್ಡ ಸಮಗ್ರ ಇಂಧನ ಉತ್ಪಾದಕ ಸಂಸ್ಥೆಯು ನವೀಕರಿಸಿದ ಜೀವ ವೈವಿಧ್ಯ ನೀತಿ 2020 ಪರಿಸರ ಮತ್ತು ಸುಸ್ಥಿರತೆ ನೀತಿಗಳೊಂದಿಗೆ ಜೋಡಿಸಿದೆ. NTPC 2018ರಲ್ಲಿ ಜೀವ ವೈವಿಧ್ಯ ನೀತಿಯನ್ನು ಬಿಡುಗಡೆ ಮಾಡಿದ ಮೊದಲ PSU ಆಗಿದೆ, ಪಬ್ಲಿಕ್ ಸೆಕ್ಟರ್ ಯೂನಿಟ್. ನೆಕ್ಸ್ಟ್ ಕ್ವಶನ್, ವಿಶ್ವ ಶೃಂಗಸಭೆ ಆನ್ ದಿ ಇನ್ನೋವೇಷನ್ ಸೊಸೈಟಿ ಫೋರಂ 2022 ಸ್ಥಳ ಯಾವುದು? ಕರೆಕ್ಟ್ ಆನ್ಸರ್ ಇಸ್ ಜಿನೆವಾ, ಸ್ವಿಟ್ಜರ್ಲ್ಯಾಂಡ್. ವಿಶ್ವ ಶೃಂಗಸಭೆ ಆನ್ ದಿ ಇನ್ನೋವೇಷನ್ ಸೊಸೈಟಿ ಫೋರಂ 2022ರಲ್ಲಿ ಜಿನೆವಾ, ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನಡೆದಿದೆ. ವಿಶ್ವ ಶೃಂಗಸಭೆ ಆನ್ ದಿ ಇನ್ನೋವೇಷನ್ ಸೊಸೈಟಿ ಫೋರಂ ಮಾರ್ಚ್ 15ರಂದು ವರ್ಚುವಲ್ ಫಾರ್ಮ್ಯಾಟ್ನಲ್ಲಿ ಪ್ರಾರಂಭವಾಯಿತು, ಜಿನೆವಾ, ಸ್ವಿಟ್ಜರ್ಲ್ಯಾಂಡ್ನಲ್ಲಿ. ನೆಕ್ಸ್ಟ್ ಕ್ವಶನ್, ಭಾರತವು ಯಾವ ದೇಶದೊಂದಿಗೆ ಉದ್ಯಮ ಪರಿವರ್ತನೆಯ ಸಂವಾದವನ್ನು ಆಯೋಜಿಸಿದೆ? ಕರೆಕ್ಟ್ ಆನ್ಸರ್ ಇಸ್ ಸ್ವೀಡನ್. ಭಾರತವು ಸ್ವೀಡನ್ ದೇಶದೊಂದಿಗೆ ಉದ್ಯಮ ಪರಿವರ್ತನೆಯ ಸಂವಾದವನ್ನು ಆಯೋಜಿಸಿದೆ. ಇಂಡಸ್ಟ್ರಿ ಟ್ರಾನ್ಸಿಷನ್ ಡೈಲಾಗ್ ಅನ್ನು ಭಾರತ ಮತ್ತು ಸ್ವೀಡನ್ ಸ್ಟಾಕ್ಹೋಮ್ನಲ್ಲಿ ಆಯೋಜಿಸಿವೆ. ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ನೆಕ್ಸ್ಟ್ ಕ್ವಶನ್, ಯುರೋಪಿಯನ್ ಒಕ್ಕೂಟ ರಕ್ಷಣಾ ನೀತಿಗೆ ಸೇರಲು ಇತ್ತೀಚೆಗೆ ಯಾವ ದೇಶವು ಮತ ಹಾಕಿದೆ? ಕರೆಕ್ಟ್ ಆನ್ಸರ್ ಇಸ್ ಡೆನ್ಮಾರ್ಕ್. ಯುರೋಪಿಯನ್ ಒಕ್ಕೂಟದ ರಕ್ಷಣಾ ನೀತಿಗೆ ಸೇರಲು ಇತ್ತೀಚೆಗೆ ಡೆನ್ಮಾರ್ಕ್ ದೇಶವು ಮತ ಹಾಕಿದೆ. ನಿರ್ಧಾರಕ್ಕಾಗಿ ಜನಾಭಿಪ್ರಾಯ ಸಂಗ್ರಹಣೆಯನ್ನು ನಡೆಸಿದ ನಂತರ ಡೆನ್ಮಾರ್ಕ್ ಯುರೋಪಿಯನ್ ಒಕ್ಕೂಟದ ರಕ್ಷಣಾ ನೀತಿಯನ್ನು ಸೇರಲು ಸಿದ್ಧವಾಗಿದೆ. ಯುರೋಪಿಯನ್ ಯೂನಿಯನ್ನ ಸಾಮಾನ್ಯ ಭದ್ರತೆ ಮತ್ತು ರಕ್ಷಣಾ ನೀತಿಯ ಭಾಗವಾಗಿರದ ಏಕೈಕ ಯುರೋಪಿಯನ್ ಯೂನಿಯನ್ ಸದಸ್ಯ ಡೆನ್ಮಾರ್ಕ್ ಆಗಿದೆ. ನೆಕ್ಸ್ಟ್ ಕ್ವಶನ್, ಕಾಣೆಯಾದ ಮಕ್ಕಳನ್ನು ಹುಡುಕಲು AMBER ಎಚ್ಚರಿಕೆಗಳನ್ನು ಪ್ರಾರಂಭಿಸಲು ಇತ್ತೀಚೆಗೆ ಯಾವ ಕಂಪನಿ ಘೋಷಿಸಿದೆ? ಕರೆಕ್ಟ್ ಆನ್ಸರ್ ಇಸ್ ಮೆಟಾ. ಮೆಟಾ ಇತ್ತೀಚೆಗೆ 25 ದೇಶಗಳಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ AMBER ಎಚ್ಚರಿಕೆಗಳನ್ನು ಪ್ರಾರಂಭಿಸುವುದು ಎಂದು ಘೋಷಿಸಿದೆ. ಹೊಸ ವೈಶಿಷ್ಟ್ಯದೊಂದಿಗೆ ಈ ಪ್ರದೇಶದಲ್ಲಿನ ಬಳಕೆದಾರರು ಈ ಪ್ರದೇಶದಲ್ಲಿ ಕಾಣೆಯಾದ ಮಕ್ಕಳನ್ನು ಅಧಿಸೂಚನೆಗಳನ್ನು ಪಡೆಯುತ್ತಾರೆ. ನೆಕ್ಸ್ಟ್ ಕ್ವಶನ್, 2022ರಲ್ಲಿ ಭಾರತದ ಮುಖ್ಯ ಕಾರ್ಯದರ್ಶಿಗಳ ಮೊದಲ ರಾಷ್ಟ್ರೀಯ ಸಮ್ಮೇಳನದ ಅಧ್ಯಕ್ಷರು ಯಾರು? ಕರೆಕ್ಟ್ ಆನ್ಸರ್ ಇಸ್ ನರೇಂದ್ರ ಮೋದಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಿಮಾಚಲ ಪ್ರದೇಶದ ಧರ್ಮಶಾಲಾ HPCA ಸ್ಟೇಡಿಯಂನಲ್ಲಿ ಮುಖ್ಯ ಕಾರ್ಯದರ್ಶಿಗಳ ಮೊದಲ ರಾಷ್ಟ್ರೀಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಲಿದ್ದಾರೆ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ನಿಧನರಾದ ಭಜನ್ ಸೋಪೋರಿ ಅವರು ಯಾವ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿದ್ದಾರೆ? ಕರೆಕ್ಟ್ ಆನ್ಸರ್ ಇಸ್ ಸಂಗೀತ. ಸಂತೂರ್ ಮಾಂತ್ರಿಕ ಭಜನ್ ಸೋಪೋರಿ ಅವರು ಸಂತೂರಿನ ಸಂತ ಮತ್ತು ತಂತಿಗಳ ರಾಜ ಎಂದು ಕರೆಯುತ್ತಾರೆ. ಅವರು ಇತ್ತೀಚೆಗೆ ತಮ್ಮ 73ನೇ ವಯಸ್ಸಿನಲ್ಲಿ ನಿಧನರಾದರು.
ನೆಕ್ಸ್ಟ್ ಕ್ವಶನ್, ಭಾರತೀಯ ವಾಯುಪಡೆಯು ಹೆರಿಟೇಜ್ ಸೆಂಟರ್ ಅನ್ನು ಸ್ಥಾಪಿಸಲು ಯಾವ ರಾಜ್ಯ ಅಥವಾ ಯುಟಿನೊಂದಿಗೆ MOUಗೆ ಸಹಿ ಹಾಕಿದೆ? ಕರೆಕ್ಟ್ ಆನ್ಸರ್ ಇಸ್ ಚಂಡೀಗಢ. ಚಂಡೀಗಢ UT ಆಡಳಿತ ಮತ್ತು ಭಾರತೀಯ ವಾಯುಪಡೆ ಹೆರಿಟೇಜ್ ಸೆಂಟರ್ನಲ್ಲಿ MOUಗೆ ಸಹಿ ಮಾಡಿದೆ. ಕೇಂದ್ರವು ಸಿಮ್ಯುಲೇಟರ್ಗಳು, ಸ್ಥಗಿತಗೊಂಡ ವಿಮಾನಗಳನ್ನು, ಏರೋ ಎಂಜಿನ್ಗಳು ಮತ್ತು ಇತರ IAF ಕಲಾಕೃತಿಗಳನ್ನು ಹೊಂದಿರುತ್ತದೆ. ಕೇಂದ್ರವು ವರ್ಚುವಲ್ ರಿಯಾಲಿಟಿ ಮತ್ತು AI ತಂತ್ರಜ್ಞಾನವನ್ನು ಸಹ ಒಳಗೊಂಡಿರುತ್ತದೆ. ಹೆರಿಟೇಜ್ ಸೆಂಟರ್ ತಿಳುವಳಿಕೆ ನೀಡುತ್ತದೆ ಮತ್ತು ದೇಶದ ಯುವಕರನ್ನು ಸಶಸ್ತ್ರ ಪಡೆಗಳ ಸೇರಲು ಪ್ರೇರೇಪಿಸುತ್ತದೆ. ನೆಕ್ಸ್ಟ್ ಕ್ವಶನ್, ಜುಲೈ 2022ರಿಂದ ಏಕಬಳಕೆ ಪ್ಲಾಸ್ಟಿಕ್ ಅನ್ನು ನಿಷೇಧಿಸಲು ಭಾರತದ ಯಾವ ರಾಜ್ಯಗಳು ಘೋಷಿಸಿವೆ? ಕರೆಕ್ಟ್ ಆನ್ಸರ್ ಇಸ್ ಪಂಜಾಬ್ ಮತ್ತು ಹಿಮಾಚಲ ಪ್ರದೇಶ. ಪಂಜಾಬ್ ಮತ್ತು ಹಿಮಾಚಲ ಪ್ರದೇಶ ಸರ್ಕಾರಗಳು ಜುಲೈನಿಂದ ಏಕಬಳಕೆ ಪ್ಲಾಸ್ಟಿಕ್ ಮೇಲೆ ನಿಷೇಧ ಹೇರುವುದಾಗಿ ಘೋಷಿಸಿದೆ. ಜುಲೈ 1ರಿಂದ 2022ರಿಂದ ಏಕಬಳಕೆ ಪ್ಲಾಸ್ಟಿಕ್ ಅನ್ನು ನಿಲ್ಲಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಹಿಮಾಚಲ ಪ್ರದೇಶ ಪ್ಲಾಸ್ಟಿಕ್ ಲಕೋಟೆಗಳನ್ನು ನಿಷೇಧಿಸಿದ ದೇಶದ ಮೊದಲ ರಾಜ್ಯವಾಗಿದೆ. ನೆಕ್ಸ್ಟ್ ಕ್ವಶನ್, ಹರ್ಬಿಂಗರ್ 2021 ಜಾಗತಿಕ ಹ್ಯಾಕಥಾನ್ ಅನ್ನು ಯಾವ ಸಂಸ್ಥೆ ಆಯೋಜಿಸಿದೆ? ಕರೆಕ್ಟ್ ಆನ್ಸರ್ ಇಸ್ RBI. ನವೆಂಬರ್ 2021ರಲ್ಲಿ ಸ್ಮಾರ್ಟರ್ ಡಿಜಿಟಲ್ ಪಾವತಿಗಳು ಥೀಮ್ನೊಂದಿಗೆ ರಿಸರ್ವ್ ಬ್ಯಾಂಕ್ ತನ್ನ ಮೊದಲ ಜಾಗತಿಕ ಹ್ಯಾಕಥಾನ್ ಹರ್ಬಿಂಗರ್ 2021 ರೂಪಾಂತರಕ್ಕಾಗಿ ನಾವೀನ್ಯತೆಯನ್ನು ಪ್ರಾರಂಭಿಸಿದೆ. ಸ್ಮಾರ್ಟ್ ಡಿಜಿಟಲ್ ಪಾವತಿಗಳಿಗೆ ನವೀನ ಪರಿಹಾರಗಳನ್ನು ಸೂಚಿಸಲು ಉದ್ಯಮಿಗಳು ಉತ್ತೇಜಿಸುವುದನ್ನು ಇದನ್ನು ಆಯೋಜಿಸಲಾಗಿದೆ. ನೆಕ್ಸ್ಟ್ ಕ್ವಶನ್, ಐಷಾರಾಮಿ ಕ್ರೂಸ್ ಲೈನರ್ ಎಂಪ್ರೆಸ್ ಅನ್ನು ಯಾವ ರಾಜ್ಯ ಅಥವಾ UTನಿಂದ ಫ್ಲಾಗ್ ಮಾಡಲಾಗಿದೆ? ಕರೆಕ್ಟ್ ಆನ್ಸರ್ ಇಸ್ ತಮಿಳುನಾಡು. ತಮಿಳುನಾಡು ಮುಖ್ಯಮಂತ್ರಿ MK ಸ್ಟಾಲಿನ್ ಅವರು ಇತ್ತೀಚೆಗೆ ಚೆನ್ನೈ ಬಂದರಿನಿಂದ ಐಷಾರಾಮಿ ಕ್ರೂಸ್ ಲೈನರ್ ಎಂಪ್ರೆಸ್ ಅನ್ನು ಫ್ಲಾಗ್ ಮಾಡಿದರು. ಇದು ರಾಜ್ಯದಿಂದ ಕಾರ್ಯನಿರ್ವಹಿಸುತ್ತಿರುವ ಮೊದಲ ಐಷಾರಾಮಿ ಕ್ರೂಸ್ ಲೈನರ್ ಎಂದು ಪರಿಗಣಿಸಲಾಗಿದೆ. ನೆಕ್ಸ್ಟ್ ಕ್ವಶನ್, ರಾಷ್ಟ್ರ ನಿರ್ಮಾಣ ಮತ್ತು ಕೇಂದ್ರ ಸಾರ್ವಜನಿಕ ವಲಯ ಉದ್ಯಮಗಳ ಕುರಿತು ಮೆಗಾ ಪ್ರದರ್ಶನವನ್ನು ಎಲ್ಲಿ ನಡೆಸಲಾಯಿತು? ಕರೆಕ್ಟ್ ಆನ್ಸರ್ ಇಸ್ ಗಾಂಧಿನಗರ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಗುಜರಾತ್ನ ಗಾಂಧಿನಗರದ ಮಹಾತ್ಮ ಮಂದಿರದಲ್ಲಿ ರಾಷ್ಟ್ರ ನಿರ್ಮಾಣ ಮತ್ತು ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮಗಳ ಮೆಗಾ ಪ್ರದರ್ಶನವನ್ನು ಉದ್ಘಾಟಿಸಿದರು. NTPC ಮತ್ತು BEL ತಮ್ಮ ಟೌನ್ಶಿಪ್ಗಳನ್ನು ಸೊಲ್ಲಾಪುರ ಮತ್ತು ಬೆಂಗಳೂರಿನಲ್ಲಿ ಮಿನಿ ಸ್ಮಾರ್ಟ್ ಸಿಟಿಗಳಾಗಿ ಪರಿವರ್ತಿಸುವ ಚಟುವಟಿಕೆಗಳನ್ನು ಉದ್ಘಾಟಿಸಿದರು. ನೆಕ್ಸ್ಟ್ ಕ್ವಶನ್, ವಿವಿಧ ಪ್ರಶಸ್ತಿಗಳಿಗೆ ನಾಮನಿರ್ದೇಶನವನ್ನು ಆಹ್ವಾನಿಸಲು ಪ್ರಾರಂಭಿಸಲಾದ ಏಕೀಕೃತ ಪೋರ್ಟಲ್ ಹೆಸರೇನು? ಕರೆಕ್ಟ್ ಆನ್ಸರ್ ಇಸ್ ರಾಷ್ಟ್ರೀಯ ಪುರಸ್ಕಾರ ಪೋರ್ಟಲ್. ಕೇಂದ್ರ ಸರ್ಕಾರವು ವಿವಿಧ ಸಚಿವಾಲಯಗಳ ಮತ್ತು ಏಜೆನ್ಸಿಗಳ ವಿವಿಧ ಪ್ರಶಸ್ತಿಗಳಿಗೆ ನಾಮನಿರ್ದೇಶನವನ್ನು ಆಹ್ವಾನಿಸಲು ರಾಷ್ಟ್ರೀಯ ಪುರಸ್ಕಾರ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ. ಪೋರ್ಟಲ್ ಪಾರದರ್ಶಕತೆ ಮತ್ತು ಸಾರ್ವಜನಿಕ ಸಹಭಾಗಿತ್ವವನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಎಲ್ಲ ಪ್ರಶಸ್ತಿಗಳನ್ನು ಒಂದೇ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಡಿಯಲ್ಲಿ ತರಲು ಗುರಿಯನ್ನು ಹೊಂದಿದೆ. ನೆಕ್ಸ್ಟ್ ಕ್ವಶನ್, ಸುದ್ದಿಯಲ್ಲಿ ಕಂಡುಬರುವ EASE 5.0 ಸುಧಾರಣೆಗಳು ಯಾವ ಘಟಕಗಳೊಂದಿಗೆ ಸಂಬಂಧ ಹೊಂದಿದೆ? ಕರೆಕ್ಟ್ ಆನ್ಸರ್ ಇಸ್ ಸಾರ್ವಜನಿಕ ವಲಯದ ಬ್ಯಾಂಕುಗಳು. ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿ ಸುಧಾರಣೆಗಾಗಿ ಅವುಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. PSB ಮಂಥನ್ 2022 EASE ನೆಕ್ಸ್ಟ್ ಪ್ರೋಗ್ರಾಂ ಅನ್ನು ಅನಾವರಣಗೊಳಿಸಿತು. ಇದು 2 ಪ್ರಮುಖ ಉಪಕ್ರಮಗಳನ್ನು ಒಳಗೊಂಡಿರುತ್ತದೆ, ಅಂದರೆ EASE 5.0 ಸುಧಾರಣೆಗಳು, ಕಾರ್ಯಸೂಚಿ ಮತ್ತು ಬ್ಯಾಂಕ್ ನಿರ್ದಿಷ್ಟ ಕಾರ್ಯತಂತ್ರದ 3 ವರ್ಷದ ಮಾರ್ಗಸೂಚಿ. ನೆಕ್ಸ್ಟ್ ಕ್ವಶನ್, ಕೇಂದ್ರ ಸಚಿವ ಸಂಪುಟಗಳ ಕೈಗಾರಿಕೆಗಳು ಮತ್ತು ಸುಧಾರಿತ ತಂತ್ರಜ್ಞಾನಗಳ ಕ್ಷೇತ್ರದಲ್ಲಿ ಸಹಕಾರಕ್ಕಾಗಿ ಯಾವ ದೇಶದೊಂದಿಗೆ MOUಗೆ ಅನುಮೋದನೆ ನೀಡಿದೆ? ಕರೆಕ್ಟ್ ಆನ್ಸರ್ ಇಸ್ UAE. ಕೈಗಾರಿಕೆಗಳು ಮತ್ತು ಸುಧಾರಿತ ತಂತ್ರಜ್ಞಾನಗಳ ಕ್ಷೇತ್ರದಲ್ಲಿ ಸಹಕಾರಕ್ಕಾಗಿ ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ನಡುವೆ ದ್ವಿಪಕ್ಷೀಯ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕುವ ಪ್ರಸ್ತಾವನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟದ ಅನುಮೋದನೆ ನೀಡಿದೆ. ನೆಕ್ಸ್ಟ್ ಕ್ವಶನ್ ಇಸ್, ಯಾವ ನಗರವು ಸಮಿಟ್ ಆಫ್ ದಿ ಅಮೆರಿಕಸ್ 2022 ಆಯೋಜಿಸುತ್ತದೆ? ಕರೆಕ್ಟ್ ಆನ್ಸರ್ ಇಸ್ ಲಾಸ್ ಏಂಜಲಸ್.
ಅಮೆರಿಕದ 9ನೇ ಶೃಂಗಸಭೆಯಾಗಿ ಲಾಸ್ ಏಂಜಲೀಸ್ನಲ್ಲಿ US ಅಧ್ಯಕ್ಷ ಬಿಡೆನ್ ಮತ್ತು ಇತರ ವಿಶ್ವ ನಾಯಕರು ಒಟ್ಟುಗೂಡಿದರು. ಅಮೆರಿಕದ ಶೃಂಗಸಭೆಯು ಸುಮಾರು 3 ವರ್ಷಗಳಿಗೊಮ್ಮೆ ಆಯೋಜಿಸಲ್ಪಡುತ್ತದೆ. ಮಾಜಿ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಅವರು 1994ರಲ್ಲಿ ಮಿಯಾಮಿಯಲ್ಲಿ ಮೊದಲ ಶೃಂಗಸಭೆಯನ್ನು ಆಯೋಜಿಸಿದರು. ನೆಕ್ಸ್ಟ್ ಕ್ವಶನ್, ಇನ್ಸ್ಪೇಸ್ನ ಪ್ರಧಾನ ಕಚೇರಿಯನ್ನು ಯಾವ ನಗರದಲ್ಲಿ ಉದ್ಘಾಟಿಸಲಾಗಿದೆ? ಕರೆಕ್ಟ್ ಆನ್ಸರ್ ಇಸ್ ಅಹಮದಾಬಾದ್. ಅಹಮದಾಬಾದ್ನಲ್ಲಿ ಭಾರತೀಯ ರಾಷ್ಟ್ರೀಯ ಬಾಹ್ಯಾಕಾಶ ಪ್ರಚಾರ ಮತ್ತು ಅಧಿಕಾರ ಕೇಂದ್ರ ಇನ್ಸ್ಪೇಸ್ ಪ್ರಧಾನ ಕಚೇರಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಿದರು. ನೆಕ್ಸ್ಟ್ ಕ್ವಶನ್, ಯಾವ ಸಂಸ್ಥೆ ಅಥವಾ ಇಲಾಖೆ ಪ್ರತಿ ವರ್ಷ ವೆಚ್ಚದ ಹಣದುಬ್ಬರ ಸೂಚ್ಯಂಕವನ್ನು ತಿಳಿಸುತ್ತದೆ? ಕರೆಕ್ಟ್ ಆನ್ಸರ್ ಇಸ್ ಭಾರತೀಯ ರಿಸರ್ವ್ ಬ್ಯಾಂಕ್. ಕೇಂದ್ರೀಯ ನೇರ ತೆರಿಗೆ ಮಂಡಳಿ ಇತ್ತೀಚೆಗೆ ಸೂಚಿಸಿದ ಫೈನಾನ್ಷಿಯಲ್ ಇಯರ್ 2022 ಮತ್ತು 2023ಕ್ಕಾಗಿ ವೆಚ್ಚದ ಹಣದುಬ್ಬರ ಸೂಚ್ಯಂಕವನ್ನು 331ರಂತೆ CII ಅನ್ನು ಆಸ್ತಿಯ ಹಣದುಬ್ಬರ ಹೊಂದಾಣಿಕೆ ವೆಚ್ಚದ ಬೆಲೆಯನ್ನು ಲೆಕ್ಕಾಚಾರ ಮಾಡಲು ಬಳಸಲಾಗುತ್ತದೆ. ಅದರೊಂದಿಗೆ ದೀರ್ಘಾವಧಿಯ ಬಂಡವಾಳ ಲಾಭಗಳು ಅಥವಾ ನಷ್ಟಗಳು ನಂತರ ಲೆಕ್ಕ ಹಾಕಲಾಗುತ್ತದೆ. ಈ ಅಧಿಸೂಚನೆ ಮೌಲ್ಯಮಾಪನ ವರ್ಷ 2023 ಮತ್ತು 2024 ಮತ್ತು ಮುಂದಿನ ವರ್ಷಗಳಿಗೆ ಅನ್ವಯಿಸುತ್ತದೆ. ನೆಕ್ಸ್ಟ್ ಕ್ವಶನ್, ಮಸಾಲೆ ವಲಯದಲ್ಲಿ ರೈತರು ಮತ್ತು ಸಣ್ಣ ಕೈಗಾರಿಕೆಗಳನ್ನು ಬೆಂಬಲಿಸಲು ಯಾವ ಇ-ಕಾಮರ್ಸ್ ಮಾರುಕಟ್ಟೆಯು ಮಸಾಲೆ ಮಂಡಳಿಯೊಂದಿಗೆ ಪಾಲುದಾರಿಕೆ ಹೊಂದಿದೆ? ಕರೆಕ್ಟ್ ಆನ್ಸರ್ ಇಸ್ ಫ್ಲಿಪ್ಕಾರ್ಟ್. ಫ್ಲಿಪ್ಕಾರ್ಟ್ ಇದು ಒಂದು ಖಾಸಗಿ ಅಂಗಸಂಸ್ಥೆಯಾಗಿದೆ. ಇದರ ಸ್ಥಾಪನೆ 2007ರಲ್ಲಾಗಿದೆ. ಇದರ ಫೌಂಡರ್ ಯಾರಂದರೆ ಸಚಿನ್ ಬಲ್ಸಾನ್ ಮತ್ತು ಬಿನ್ನಿ ಬನ್ಸಾಲ್. ಇದರ ಪ್ರಧಾನ ಕಚೇರಿ ಬೆಂಗಳೂರಿನಲ್ಲಿದೆ. ಇದರ ಪ್ರೆಸೆಂಟ್ CEO ಯಾರಂದರೆ ಕಲ್ಯಾಣ್ ಕೃಷ್ಣಮೂರ್ತಿ. ನೆಕ್ಸ್ಟ್ ಕ್ವಶನ್, ಭಾರತದ ಮೊದಲ ಡಿಸ್ಪ್ಲೇ ಫ್ಯಾಬ್ರಿಕೇಷನ್ ಘಟಕವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲು ನಿರ್ಧರಿಸಲಾಗಿದೆ? ಕರೆಕ್ಟ್ ಆನ್ಸರ್ ಇಸ್ ಹೈದರಾಬಾದ್. ಸ್ಮಾರ್ಟ್ಫೋನ್ಗಳು, ಟ್ಯಾಬ್ಲೆಟ್ ಕಂಪ್ಯೂಟರ್ಗಳು ಮತ್ತು ಲ್ಯಾಪ್ಟಾಪ್ಗಳಿಗಾಗಿ ಮುಂದಿನ ಪೀಳಿಗೆಯ ಡಿಸ್ಪ್ಲೇಗಳನ್ನು ತಯಾರಿಸಲು ಫ್ಯಾಬ್ರಿಕೇಷನ್ ಯೂನಿಟ್ಗಾಗಿ ತೆಲಂಗಾಣ ಸರ್ಕಾರವು ಕರ್ನಾಟಕ ಮೂಲದ ಎಲೆಸ್ಟೊನೊಂದಿಗೆ MOUಗೆ ಸಹಿ ಹಾಕಿದೆ. ಭಾರತದ ಮೊದಲ ಡಿಸ್ಪ್ಲೇ ಫ್ಯಾಬ್ರಿಕೇಷನ್ ಘಟಕವನ್ನು ಹೈದರಾಬಾದ್ನಲ್ಲಿ 24,000 ಕೋಟಿ ಹೂಡಿಕೆಯೊಂದಿಗೆ ಸ್ಥಾಪಿಸಲಾಯಿತು. ನೆಕ್ಸ್ಟ್ ಕ್ವಶನ್, ಏಜಿಯನ್ ಸಮುದ್ರದಲ್ಲಿರುವ ದ್ವೀಪಗಳನ್ನು ಯಾವ ದೇಶಗಳು ಹಕ್ಕು ಸಾಧಿಸುತ್ತಿವೆ? ಕರೆಕ್ಟ್ ಆನ್ಸರ್ ಇಸ್ ಗ್ರೀಕ್ ಮತ್ತು ಟರ್ಕಿ. ಗ್ರೀಸ್ ಮತ್ತು ಟರ್ಕಿಯ ಏಜಿಯನ್ ಸಮುದ್ರದಲ್ಲಿಯ ದ್ವೀಪಗಳ ಮೇಲೆ ದೀರ್ಘಾವಧಿಯ ಪ್ರತಿಸ್ಪರ್ಧಿ ಹಕ್ಕುಗಳನ್ನು ಮಾಡಿಕೊಂಡಿವೆ. ಹಿಂದೆ ಯುದ್ಧದ ಅಂಚಿನಲ್ಲಿರುವ ಸಹ ಅವುಗಳನ್ನು ಕಂಡುಕೊಂಡಿವೆ. ನೆಕ್ಸ್ಟ್ ಕ್ವಶನ್, ಸುದ್ದಿಯಲ್ಲಿ ಕಂಡುಬಂದ ಪಾರ್ಟ್ NIR ಇನ್ನೋವೇಷನ್ ಸೆಂಟರನ್ನು ಯಾವ ಜಾಗತಿಕ ಬ್ಲಾಕ್ಗೆ ಸಂಬಂಧಿಸಿದೆ? ಕರೆಕ್ಟ್ ಆನ್ಸರ್ ಇಸ್ ಬ್ರಿಕ್ಸ್. ಹೊಸ ಕೈಗಾರಿಕಾ ಕ್ರಾಂತಿಯ ಪಾರ್ಟ್ NIR ಇನ್ನೋವೇಷನ್ ಸೆಂಟರ್ ಬ್ರಿಕ್ಸ್ ಸಹಭಾಗಿತ್ವ ಬ್ರಿಕ್ಸ್ ಹೊಸ ಅಭಿವೃದ್ಧಿ ಬ್ಯಾಂಕ್ ನೊಂದಿಗೆ ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಲಾಗಿದೆ. ಬ್ರಿಕ್ಸ್ ಪಾರ್ಟ್ NIR ಇನ್ನೋವೇಷನ್ ಸೆಂಟರ್ ಅನ್ನು ಡಿಸೆಂಬರ್ 2020ರಲ್ಲಿ ಕ್ರಿಯಾಮೇನ್ನಲ್ಲಿ ಪ್ರಾರಂಭಿಸಲಾಯಿತು. ನೆಕ್ಸ್ಟ್ ಕ್ವಶನ್, ಮೊದಲ ಭಾರತ ಮತ್ತು ಜಪಾನ್ ಹಣಕಾಸು ಸಂವಾದವನ್ನು ಯಾವ ರಾಜ್ಯ ಅಥವಾ ಯುಟಿನಲ್ಲಿ ನಡೆಸಲಾಯಿತು? ಕರೆಕ್ಟ್ ಆನ್ಸರ್ ಇಸ್ ನವದೆಹಲಿ. ಹಣಕಾಸು ವ್ಯವಸ್ಥೆ, ಹಣಕಾಸು ಡಿಜಿಟಲೀಕರಣ ಮತ್ತು ಹೂಡಿಕೆ ಪರಿಸರದ ಕುರಿತು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ಭಾರತ ಮತ್ತು ಜಪಾನ್ ತಮ್ಮ ಮೊದಲ ಹಣಕಾಸು ಸಂವಾದವನ್ನು ನವದೆಹಲಿಯಲ್ಲಿ ನಡೆಸಲಾಯಿತು. ಆರ್ಥಿಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ, ಹಣಕಾಸು ಸಚಿವಾಲಯ ಅಜಯ್ ಸೇಠ್ ಅವರು ಈ ಮೊದಲ ಭಾರತ ಮತ್ತು ಜಪಾನ್ ಹಣಕಾಸು ಸಂವಾದವನ್ನು ಮುನ್ನಡೆಸಿದರು. ನೆಕ್ಸ್ಟ್ ಕ್ವಶನ್, ವಿಶೇಷ ಆಸಿಯಾನ್ ಭಾರತ ವಿದೇಶಾಂಗ ಮಂತ್ರಿಗಳ ಸಭೆ ಅನ್ನು ಯಾವ ದೇಶವು ಆಯೋಜಿಸಿದೆ? ಕರೆಕ್ಟ್ ಆನ್ಸರ್ ಇಸ್ ಭಾರತ. ಆಸಿಯಾನ್ ಭಾರತ ಸಂವಾದ ಸಂಬಂಧಗಳ 30 ವರ್ಷಗಳ ಸ್ಮರಣಾರ್ಥಕ ಭಾರತ ಮತ್ತು ವಿಶೇಷ ಆಸಿಯಾನ್ ಭಾರತ ವಿದೇಶಾಂಗ ಮಂತ್ರಿಗಳ ಸಭೆಯನ್ನು ಆಯೋಜಿಸಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜಯಶಂಕರ್ ಮತ್ತು ಸಿಂಗಾಪುರದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ವಿವಿಯನ್ ಬಾಲಕೃಷ್ಣ ಅವರು ಸಭೆಯ ಅಧ್ಯಕ್ಷತೆ ವಹಿಸಿದರು. ನೆಕ್ಸ್ಟ್ ಕ್ವಶನ್, ಸುಮಾರು 30 ವರ್ಷಗಳಲ್ಲಿ ಯಾವ ಪ್ರಮುಖ ದೇಶದ ಕೇಂದ್ರ ಬ್ಯಾಂಕನ್ನು ತನ್ನ ಅತಿದೊಡ್ಡ ಬಡ್ಡಿ ದರ ಏರಿಕೆಯನ್ನು ಘೋಷಿಸಿದೆ? ಕರೆಕ್ಟ್ ಆನ್ಸರ್ ಇಸ್ USA.
ಏರುತ್ತಿರುವ ಹಣದುಬ್ಬರ ನಿಯಂತ್ರಿಸಲು ಯುಎಸ್ ಸೆಂಟ್ರಲ್ ಬ್ಯಾಂಕ್ ಸುಮಾರು 30 ವರ್ಷಗಳಲ್ಲಿ ತನ್ನ ಅತಿದೊಡ್ಡ ಬಡ್ಡಿದರ ಏರಿಕೆಯನ್ನು ಘೋಷಿಸಿದೆ. ಫೆಡರಲ್ ರಿಸರ್ವ್ ತನ್ನ ಬೆಂಚ್ ಮಾರ್ಕ್ ದರವನ್ನು ಶೇಕಡ 1.5 ರಿಂದ 1.75% ವರೆಗೆ ಮುಕ್ಕಾಲು ಭಾಗದಷ್ಟು ಹೆಚ್ಚಿಸುವುದಾಗಿ ಘೋಷಿಸಿತು. ಇದು 1994 ರಿಂದ ಅತಿದೊಡ್ಡ ದರ ಏರಿಕೆಯಾಗಿದ್ದು ಮತ್ತು ಮನೆಗಳು, ಕಾರುಗಳು, ಇತರ ಸಾಲಗಳಿಗೆ ಎರವಲು ವೆಚ್ಚವನ್ನು ಹೆಚ್ಚಿಸಲು ನಿರೀಕ್ಷೆಯಿದೆ. ನೆಕ್ಸ್ಟ್ ಕ್ವಶನ್, REN21 ನ ನವೀಕರಿಸಬಹುದಾದ ಜಾಗತಿಕ ಸ್ಥಿತಿಯ ವರದಿಯ ಪ್ರಕಾರ 2021ರಲ್ಲಿ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದ ಜೊತೆಗೆ ಭಾರತದ ಸ್ಥಾನವೇನು? ಕರೆಕ್ಟ್ ಆನ್ಸರ್ ಇಸ್ 3ನೇ ಸ್ಥಾನ. ಇತ್ತೀಚೆಗೆ ಬಿಡುಗಡೆಯಾದ REN21 ದ ನವೀಕರಿಸಬಹುದಾದ 2022 ಜಾಗತಿಕ ಸ್ಥಿತಿಯ ವರದಿ 2021ರಲ್ಲಿ ಭಾರತವು ನವೀಕರಿಸಬಹುದಾದ ವಿದ್ಯುತ್ ಸಾಮರ್ಥ್ಯದ 3ನೇ ಅತಿ ಹೆಚ್ಚು ಸೇರ್ಪಡೆಯನ್ನು ಹೊಂದಿದೆ ಎಂದು ಹೇಳಿದೆ. ನೆಕ್ಸ್ಟ್ ಕ್ವಶನ್, ಯಾವ ಸಂಸ್ಥೆಯು ಗೃಹ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಹಕ್ಕನ್ನು ವಾಸ್ತವಿಕಗೊಳಿಸುವುದು ಎಂದು ವರದಿಯನ್ನು ಬಿಡುಗಡೆ ಮಾಡಿದೆ? ಕರೆಕ್ಟ್ ಆನ್ಸರ್ ಇಸ್ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಗೃಹ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಹಕ್ಕನ್ನು ವಾಸ್ತವಿಕಗೊಳಿಸುವುದು ವರದಿಯನ್ನು ಬಿಡುಗಡೆ ಮಾಡಿದೆ. ಈ ವರದಿಯ ಪ್ರಕಾರ ಪ್ರಪಂಚದಾದ್ಯಂತ ಕೇವಲ 6% ಮನೆ ಕೆಲಸಗಾರರು ಮಾತ್ರ ಸಮಗ್ರ ಸಾಮಾಜಿಕ ರಕ್ಷಣೆಗೆ ಪ್ರವೇಶವನ್ನು ಹೊಂದಿದ್ದಾರೆ. ನೆಕ್ಸ್ಟ್ ಕ್ವಶನ್, ಪ್ರಾಥಮಿಕ ಶಿಕ್ಷಣದಲ್ಲಿ ಕಲಿಕೆಯ ಅಂತರವನ್ನು ಕಡಿಮೆ ಮಾಡಲು ಯಾವ ರಾಜ್ಯವು ಎನ್ಎಂ ಎಜುತುಂ ಯೋಜನೆಯನ್ನು ಪ್ರಾರಂಭಿಸಿದೆ? ಕರೆಕ್ಟ್ ಆನ್ಸರ್ ಇಸ್ ತಮಿಳುನಾಡು. ತಮಿಳುನಾಡು ಮುಖ್ಯಮಂತ್ರಿ ಎಂ.ಕೆ. ಸ್ಟಾಲಿನ್ ಅವರು ಪ್ರಾಥಮಿಕ ಶಿಕ್ಷಣದಲ್ಲಿ ಕಲಿಕೆಯ ಅಂತರವನ್ನು ಕಡಿಮೆ ಮಾಡಲು ಎನ್ಎಂ ಎಜುತುಂ ಯೋಜನೆಯನ್ನು ಪ್ರಾರಂಭಿಸಿದರು. ಈ ಯೋಜನೆಯು 2025ರ ವೇಳೆಗೆ ರಾಜ್ಯದ 8 ವರ್ಷದೊಳಗಿನ ಎಲ್ಲ ವಿದ್ಯಾರ್ಥಿಗಳು ಗ್ರಹಿಕೆಯೊಂದಿಗೆ ಓದಲು ಮತ್ತು ಮೂಲ ಅಂಕಗಣಿತದ ಕೌಶಲ್ಯವನ್ನು ಹೊಂದಲು ಸಾಧ್ಯವಾಗುತ್ತದೆ ಎಂದು ಖಚಿತಪಡಿಸುತ್ತದೆ. ಪ್ರತಿ ವಿದ್ಯಾರ್ಥಿಯು ತಮ್ಮದೇ ಆದ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡಲು ಯೋಜನೆಯಾಗಿ ಪಠ್ಯಕ್ರಮವನ್ನು ವಿನ್ಯಾಸಗೊಳಿಸಲು ಸಮಿತಿಯನ್ನು ರಚಿಸಲಾಗಿದೆ. ನೆಕ್ಸ್ಟ್ ಕ್ವಶನ್, 2005ರ ಮಟ್ಟದಿಂದ 2030ರವರೆಗೆ ಇಂಗಾಲದ ಹೊರಸೂಸುವಿಕೆಯನ್ನು 43% ಕಡಿತಗೊಳಿಸಲು ಯಾವ ದೇಶವು ಇತ್ತೀಚೆಗೆ ಪ್ರತಿಜ್ಞೆ ಮಾಡಿದೆ? ಕರೆಕ್ಟ್ ಆನ್ಸರ್ ಇಸ್ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾದ ಹೊಸ ಪ್ರಧಾನಮಂತ್ರಿ ಆಂಟೋನಿ ಅಲ್ಬನೀಸ್ ಅವರು ತಮ್ಮ ದೇಶಕ್ಕೆ ಮಹತ್ವಾಕಾಂಕ್ಷಿ ಹವಾಮಾನ ಗುರಿಯನ್ನು ಘೋಷಿಸಿದ್ದಾರೆ. ಅವರು 2005ರ ಮಟ್ಟದಿಂದ 2030ರ ವೇಳೆಗೆ ಇಂಗಾಲದ ಹೊರಸೂಸುವಿಕೆಯನ್ನು 43% ಕಡಿತಗೊಳಿಸುವುದಾಗಿ ವಾಗ್ದಾನ ಮಾಡಿದ್ದಾರೆ. ನೆಕ್ಸ್ಟ್ ಕ್ವಶನ್, ರಕ್ಷಣಾ ಸಚಿವರು ಇತ್ತೀಚಿನ ಆದೇಶದ ಪ್ರಕಾರ ಅಗ್ನಿಪಥ್ ಯೋಜನೆ ಅಡಿಯಲ್ಲಿ ನೇಮಕಾತಿಗಾಗಿ ಹೊಸ ವಯಸ್ಸಿನ ಮಿತಿ ಎಷ್ಟು? ಕರೆಕ್ಟ್ ಆನ್ಸರ್ ಇಸ್ 23. ಅಗ್ನಿಪಥ್ ಯೋಜನೆಯ ಪ್ರಾರಂಭದ ಸಂದರ್ಭದಲ್ಲಿ 17.5 ರಿಂದ ಮತ್ತು 21 ವರ್ಷದವರೆಗೆ ಸೇನೆ, ನೌಕಾಪಡೆ ಮತ್ತು ವಾಯುಪಡೆಯ ಸೇವೆಗಳಲ್ಲಿ 4 ವರ್ಷಗಳ ಅವಧಿಗೆ ಸೇರ್ಪಡೆಗೊಳ್ಳುತ್ತಾರೆ ಎಂದು ಕೇಂದ್ರವು ಹೇಳಿತ್ತು. ರಕ್ಷಣಾ ಸಚಿವರು ಇತ್ತೀಚಿನ ಆದೇಶದ ಪ್ರಕಾರ ನೇಮಕಾತಿಯ ವಯಸ್ಸಿನ ಮಿತಿಯನ್ನು ಈಗ 2020ರ ಬ್ಯಾಚ್ಗೆ ಮಾತ್ರಕ್ಕೆ 23 ವರ್ಷಕ್ಕೆ ಏರಿಸಲಾಗಿದೆ. ಸೈನಿಕರ ನೇಮಕಾತಿಗೆ ಹೊಸ ಮಾದರಿಯ ವಿರುದ್ಧ ರಾಷ್ಟ್ರವ್ಯಾಪಿ ಪ್ರತಿಭಟನೆ ನಡೆದಿದೆ. ನೆಕ್ಸ್ಟ್ ಕ್ವಶನ್, 110ನೇ ಅಂತಾರಾಷ್ಟ್ರೀಯ ಕಾರ್ಮಿಕ ಸಮ್ಮೇಳನದ ಅಧಿವೇಶನದ ಸ್ಥಳ ಯಾವುದು? ಕರೆಕ್ಟ್ ಆನ್ಸರ್ ಇಸ್ ಜಿನೆವಾ. ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಜಿನೆವಾದಲ್ಲಿ 110ನೇ ಅಂತಾರಾಷ್ಟ್ರೀಯ ಕಾರ್ಯಕ್ರಮದ ಸಮ್ಮೇಳನ ಸಂಪೂರ್ಣ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದರು. ಅಂತಾರಾಷ್ಟ್ರೀಯ ಕಾರ್ಮಿಕ ಸಮ್ಮೇಳನವು ಅಂತಾರಾಷ್ಟ್ರೀಯ ಕಾರ್ಮಿಕರ ಮಾನದಂಡಗಳು ಮತ್ತು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ನ ವಿಶಾಲ ನೀತಿಯನ್ನು ಹೊಂದಿರುತ್ತದೆ. ನೆಕ್ಸ್ಟ್ ಕ್ವಶನ್, ಯಾವ ಸಂಸ್ಥೆಯು 2022 ಗ್ಲೋಬಲ್ ಟ್ರೆಂಡ್ಸ್ ವರದಿ ಬಿಡುಗಡೆ ಮಾಡಿದೆ? ಕರೆಕ್ಟ್ ಆನ್ಸರ್ ಇಸ್ UNHCR. UNHCR 2022 ಗ್ಲೋಬಲ್ ಟ್ರೆಂಡ್ಸ್ ವರದಿ ಬಿಡುಗಡೆ ಮಾಡಿದೆ. ವರದಿಯ ಪ್ರಕಾರ 100 ಮಿಲಿಯನ್ ಜನರು ಈಗ ಜಾಗತಿಕವಾಗಿ ತಮ್ಮ ಮನೆಗಳನ್ನು ಬಿಟ್ಟು ಪಲಾಯನ ಮಾಡಲು ಒತ್ತಾಯಿಸಿದ್ದಾರೆ. ವರದಿಯ ಪ್ರಕಾರ 2020 ಮತ್ತು 2021ರ ಅಂತ್ಯದ ವೇಳೆಗೆ ಯುದ್ಧ, ಹಿಂಸಾಚಾರ, ಕಿರುಕುಳ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆಯಿಂದ ಸ್ಥಳಾಂತರಗೊಂಡವರ ಸಂಖ್ಯೆ ಸುಮಾರು 90 ಮಿಲಿಯನ್ ಅನ್ನು ತಲುಪಲಿದೆ. 2022ರಲ್ಲಿ SCOನ ಪ್ರಾದೇಶಿಕ ಭಯೋತ್ಪಾದನಾ ವಿರೋಧಿ ರಚನೆ ಸಭೆಯನ್ನು ಯಾವ ದೇಶ ಆಯೋಜಿಸುತ್ತದೆ? ಕರೆಕ್ಟ್ ಆನ್ಸರ್ ಇಸ್ ಭಾರತ. ಭಾರತವು SCO RATSನ ಅಧ್ಯಕ್ಷರಾಗಿ ತನ್ನ ಸಾಮರ್ಥ್ಯದಲ್ಲಿ SCO ಪ್ರಾದೇಶಿಕ ಭಯೋತ್ಪಾದನಾ ವಿರೋಧಿ ರಚನೆಯ ಸಭೆಯನ್ನು ಆಯೋಜಿಸುತ್ತದೆ. ಭಾರತವು ಮೇ 2022ರಲ್ಲಿ SCO ದೇಶಗಳ ಭಯೋತ್ಪಾದನಾ ನಿಗ್ರಹ ತಜ್ಞರ ಸಭೆಯನ್ನು ಆಯೋಜಿಸಿತು. ನೆಕ್ಸ್ಟ್ ಕ್ವಶನ್,
ಯುರೋಪ್ನ ಅತಿದೊಡ್ಡ ಸ್ಟಾರ್ಟಪ್ ಸಮ್ಮೇಳನ ವಿವಾಟೆಕ್ನಲ್ಲಿ ಯಾವ ದೇಶವು ವರ್ಷದ ದೇಶ ಎಂದು ಗುರುತಿಸಲಾಗಿದೆ? ಕರೆಕ್ಟ್ ಆನ್ಸರ್ ಇಸ್ ಭಾರತ. ಯುರೋಪ್ನ ಅತಿದೊಡ್ಡ ಸ್ಟಾರ್ಟಪ್ ಸಮ್ಮೇಳನ ವಿವಾಟೆಕ್ 2020 ಭಾರತವನ್ನು ವರ್ಷದ ದೇಶ ಎಂದು ಗುರುತಿಸಿದೆ. ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಐಟಿ ಸಚಿವ ಅಶ್ವಿನಿ ವೈಷ್ಣವ್ ಅವರು ವಿವಾಟೆಕ್ ತಂತ್ರಜ್ಞಾನ ಪ್ರದರ್ಶನದಲ್ಲಿ ಇಂಡಿಯಾ ಪೆವಿಲಿಯನ್ ಅನ್ನು ಉದ್ಘಾಟಿಸಿದರು. ನೆಕ್ಸ್ಟ್ ಕ್ವಶನ್, ಸುದ್ದಿಯಲ್ಲಿ ಕಂಡುಬಂದ ಆಪರೇಷನ್ ಸಂಕಲ್ಪ್ ಯಾವ ಸಶಸ್ತ್ರ ಪಡೆಗೆ ಸಂಬಂಧಿಸಿದೆ? ಕರೆಕ್ಟ್ ಆನ್ಸರ್ ಇಸ್ ಭಾರತೀಯ ನೌಕಾಪಡೆ. ಭಾರತೀಯ ನೌಕಾಪಡೆಯ ಸ್ಟೆಲ್ತ್ ಫ್ರಿಗೇಟ್ INS ತಲ್ವಾರ್ ಅನ್ನು ಭಾರತೀಯ ನೌಕಾಪಡೆಯ 3ನೇ ನಿರಂತರ ವರ್ಷದ ನೆನಪಿಗಾಗಿ ಆಪರೇಷನ್ ಸಂಕಲ್ಪ್ಗಾಗಿ ನಿಯೋಜಿಸಲಾಗಿದೆ. ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ CDS ಇದು ಹುದ್ದೆ ಈಗ ಖಾಲಿಯಲ್ಲಿದೆ. ಸೇನಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಮನೋಜ್ ಪಾಂಡೆ. ನೌಕಾಪಡೆಯ ಮುಖ್ಯಸ್ಥರು ಅಡ್ಮಿರಲ್ ರಾಧಾಕೃಷ್ಣ ಹರಿಕುಮಾರ್. ಮತ್ತು ಇಂಡಿಯನ್ ಏರ್ಫೋರ್ಸ್ ಏರ್ ಚೀಫ್ ಮಾರ್ಷಲ್ ವಿವೇಕ್ ರಾಮ್ ಚೌಧರಿ. ನೆಕ್ಸ್ಟ್ ಕ್ವಶನ್, ಅಂತಾರಾಷ್ಟ್ರೀಯ ಯೋಗ ದಿನದ ವಿಷಯ ಏನಾಗಿತ್ತು? ಕರೆಕ್ಟ್ ಆನ್ಸರ್ ಇಸ್ ಯೋಗ ಮಾನವೀಯತೆಗಾಗಿ, ಯೋಗ ಫಾರ್ ಹ್ಯುಮ್ಯಾನಿಟಿ. ಯೋಗ ಫಾರ್ ಹ್ಯುಮ್ಯಾನಿಟಿ. ಜೂನ್ ಅನ್ನು ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಿಸಲಾಗುತ್ತದೆ. ಮತ್ತು 21 ಜೂನ್ ಯಾಕಂದರೆ ಇದು ಲಾಂಗೆಸ್ಟ್ ಡೇ ಇರುತ್ತೆ. ಇನ್ ಎ ಇಯರ್ 21 ಜೂನ್ ಈಸ್ ಲಾಂಗೆಸ್ಟ್ ಡೇ. ನೆಕ್ಸ್ಟ್ ಕ್ವಶನ್, ಯಾವ ಸಂಸ್ಥೆಯು ಅಗ್ನಿವೀರ್ಸ್ಗಾಗಿ ಕೌಶಲ್ಯ ಆಧಾರಿತ ಸ್ನಾತಕೋತ್ತರ ಪದವಿ ಕಾರ್ಯಕ್ರಮವನ್ನು ನೀಡುತ್ತದೆ? ಕರೆಕ್ಟ್ ಆನ್ಸರ್ ಇಸ್ IGNOUS. ಶಿಕ್ಷಣ ಸಚಿವಾಲಯ MOE ಅಗ್ನಿವೀರ್ಗಾಗಿ ವಿಶೇಷ 3 ವರ್ಷಗಳ ಕೌಶಲ್ಯ ಆಧಾರಿತ ಸ್ನಾತಕೋತ್ತರ ಪದವಿ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದಾಗಿ ಘೋಷಿಸಿತು. ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾನಿಲಯ ನೀಡುವ ಪದವಿ ಕಾರ್ಯಕ್ರಮವು ಉದ್ಯೋಗ ಮತ್ತು ಶಿಕ್ಷಣಕ್ಕಾಗಿ ಭಾರತ ಮತ್ತು ವಿದೇಶಗಳಲ್ಲಿ ಗುರುತಿಸಲ್ಪಡುತ್ತದೆ. ಅಗ್ನಿವೀರ್ಗಳು ಹೊಸದಾಗಿ ಪ್ರಾರಂಭಿಸಲಾದ ಅಗ್ನಿಪಥ್ ಯೋಜನೆಯಡಿ ನೇಮಕಗೊಳ್ಳುವ ರಕ್ಷಣಾ ಸಿಬ್ಬಂದಿಗಳು. ನೆಕ್ಸ್ಟ್ ಕ್ವಶನ್, ಬಾಲಕಾರ್ಮಿಕರ ವಿರುದ್ಧ ವಿಶ್ವ ದಿನ 2022ರ ವಿಷಯ ಏನಾಗಿತ್ತು? ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ, ಬಾಲಕಾರ್ಮಿಕತೆಯನ್ನು ಕೊನೆಗೊಳಿಸಲು ಸಾರ್ವತ್ರಿಕ ಸಾಮಾಜಿಕ ರಕ್ಷಣೆ. ಬಾಲಕಾರ್ಮಿಕತೆಯ ವಿರುದ್ಧ ವಿಶ್ವ ದಿನವನ್ನು ಪ್ರತಿ ವರ್ಷ ಜೂನ್ 12ರಂದು ಪ್ರಪಂಚದಾದ್ಯಂತ ಗುರುತಿಸಲಾಗುತ್ತದೆ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ 2002ರಲ್ಲಿ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನವನ್ನು ಘೋಷಿಸಿತು. ಈ ವರ್ಷದ ಥೀಮ್ ಬಾಲಕಾರ್ಮಿಕತೆಯ ಕೊನೆಗೊಳಿಸುವ ಸಾರ್ವತ್ರಿಕ ಸಾಮಾಜಿಕ ರಕ್ಷಣೆ. ನೆಕ್ಸ್ಟ್ ಕ್ವಶನ್, ಯಾವ ದೇಶವು ಇತ್ತೀಚೆಗೆ ತನ್ನ ಅತ್ಯಾಧುನಿಕ ವಿಮಾನ ವಾಹಕ ನೌಕೆ ಫುಜಿಯಾನ್ ಅನ್ನು ಪ್ರಾರಂಭಿಸಿತು? ಕರೆಕ್ಟ್ ಆನ್ಸರ್ ಇಸ್ ಚೀನಾ. ಚೀನಾ ಇತ್ತೀಚೆಗೆ ತನ್ನ 3ನೇ ವಿಮಾನ ವಾಹಕ ನೌಕೆ ಫುಜಿಯಾನ್ ಅನ್ನು ಪ್ರಾರಂಭಿಸಿತು. ಇದು ದೇಶದ ಅತ್ಯಂತ ಸುಧಾರಿತ ಮತ್ತು ಮೊದಲ ಸಂಪೂರ್ಣ ದೇಶೀಯವಾಗಿ ನಿರ್ಮಿಸಲಾದ ನೌಕೆಯಾನ ಆಗಿದೆ. ಫುಜಿಯಾನ್ ಎಂಬುದು ಚೀನಾದ ಪೂರ್ವ ಕರಾವಳಿ ಪ್ರಾಂತ್ಯದ ಫುಜಿಯಾನ್ನ ಹೆಸರು. ನೆಕ್ಸ್ಟ್ ಕ್ವಶನ್, ಪ್ರತಿ ಸಿಗರೇಟಿನ ಮೇಲೆ ಎಚ್ಚರಿಕೆಯನ್ನು ಮುದ್ರಿಸಬೇಕೆಂದು ವಿಶ್ವದ ಮೊದಲ ದೇಶ ಯಾವುದು? ಕರೆಕ್ಟ್ ಆನ್ಸರ್ ಇಸ್ ಕೆನಡಾ. ಪ್ರತಿ ಸಿಗರೇಟಿನ ಮೇಲೆ ಎಚ್ಚರಿಕೆಯನ್ನು ಮುದ್ರಿಸುವ ಅಗತ್ಯವಿರುವ ವಿಶ್ವದ ಮೊದಲ ದೇಶವಾಗಿದೆ ಕೆನಡಾ ದೇಶವಾಗಿದೆ. ನೆಕ್ಸ್ಟ್ ಕ್ವಶನ್, 2022ರಲ್ಲಿ ಚೆನ್ನೈ ಆಯೋಜಿಸಲಿರುವ 44ನೇ ಚೆಸ್ ಒಲಿಂಪಿಯಾಡ್ನ ಮಾಸ್ಕಾಟ್ನ ಹೆಸರೇನು? ಕರೆಕ್ಟ್ ಆನ್ಸರ್ ಇಸ್ ತಂಬಿ. ತಮಿಳುನಾಡು ಮುಖ್ಯಮಂತ್ರಿ MK ಸ್ಟಾಲಿನ್ ಅವರು 44ನೇ ಫಿಟ್ ಚೆಸ್ ಒಲಿಂಪಿಯಾಡ್ಗಾಗಿ ತಂಬಿ ಹೆಸರನ್ನು ಮಾಸ್ಕಾಟ್ ಮತ್ತು ಲೋಗೋವನ್ನು ಅನಾವರಣಗೊಳಿಸಿದರು. ತಮಿಳುನಾಡಿನಲ್ಲಿ ತಂಬಿ ಎಂದರೆ ಕಿರಿಯ ಸಹೋದರ. ಚೆನ್ನೈ ಸಮೀಪದ ಮಾಮಲ್ಲಪುರಂನಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಕೂಟ ನಡೆಯಲಿದ್ದು 386 ದೇಶಗಳು 2000ಕ್ಕೂ ಅಧಿಕ ಆಟಗಾರರು ಭಾಗವಹಿಸಲಿದ್ದಾರೆ. ನೆಕ್ಸ್ಟ್ ಕ್ವಶನ್, ಶಿಕ್ಷಣದಲ್ಲಿ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಬಳಕೆಗಾಗಿ ಯುನೆಸ್ಕೋದ ಮಾಹಿತಿಯನ್ನು ಯಾವ ಸಂಸ್ಥೆ ಗೆದ್ದಿದೆ? ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಟೆಕ್ನಾಲಜಿ. NCERTಯು ಒಂದು ಘಟಕವಾದ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಟೆಕ್ನಾಲಜಿ CIET ಯುನೆಸ್ಕೋದ ಕಿಂಗ್ ಹಮ್ಮದ್ ಬಿನ್ ಅಲ್ ಖಲೀಫಾ ಪ್ರಶಸ್ತಿಯನ್ನು 2021ರ ಶಿಕ್ಷಣದಲ್ಲಿ ICT ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಬಳಕೆಗಾಗಿ ನೀಡಲಾಗಿದೆ. ಕೋವಿಡ್ ಸಾಂಕ್ರಾಮಿಕ ಸಮಯದಲ್ಲಿ ಸಂಸ್ಥೆಯು PM eವಿದ್ಯಾ ಯೋಜನೆಯಡಿ ICT ಬಳಸಿದೆ.
ಡಿಜಿಟಲ್, ಆನ್ಲೈನ್ ಮತ್ತು ಆನ್ ಏರ್ ಶಿಕ್ಷಣಕ್ಕೆ ಸಂಬಂಧಿಸಿದ ಎಲ್ಲ ಪ್ರಯತ್ನಗಳು PME ವಿದ್ಯಾ ಕಾರ್ಯಕ್ರಮವನ್ನು ಪ್ರಾರಂಭಿಸಿತು. ನೆಕ್ಸ್ಟ್ ಕ್ವಶನ್, ಸಣ್ಣ ವ್ಯಾಪಾರಗಳನ್ನು ಬೆಂಬಲಿಸಲು ಯಾವ ಸಾಮಾಜಿಕ ಮಾಧ್ಯಮ ವೇದಿಕೆ SMB ಸಾತಿ ಉತ್ಸವವನ್ನು ಪ್ರಾರಂಭಿಸಿತು? ಕರೆಕ್ಟ್ ಆನ್ಸರ್ ಇಸ್ ವಾಟ್ಸಪ್. ವಾಟ್ಸಪ್ ಇಂಡಿಯಾವು ಸಣ್ಣ ವ್ಯಾಪಾರಗಳನ್ನು ಬೆಂಬಲಿಸಲು ಗುರಿಯನ್ನು ಹೊಂದಿರುವ SMB ಸಾತಿ ಉತ್ಸವ ಹೆಸರಿನ ಉಪಕ್ರಮವನ್ನು ಘೋಷಿಸಿತು. ಇದು ವಾಟ್ಸಪ್ ವ್ಯಾಪಾರ ಅಪ್ಲಿಕೇಶನ್ ಅಂತಹ ಡಿಜಿಟಲ್ ಮಾಧ್ಯಮಗಳನ್ನು ಅಳವಡಿಸಿಕೊಳ್ಳುವ ಸಹಾಯ ಮಾಡುತ್ತದೆ. ನೆಕ್ಸ್ಟ್ ಕ್ವಶನ್, NSDA ವರದಿಯ ಪ್ರಕಾರ ರಾಷ್ಟ್ರೀಯ ಆಡಳಿತ ಸೇವಾ ವಿತರಣಾ ಮೌಲ್ಯಮಾಪನದಲ್ಲಿ ಯಾವ ರಾಜ್ಯವು ಅತ್ಯುನ್ನತ ಸ್ಥಾನ ಗಳಿಸಿದೆ? ಕರೆಕ್ಟ್ ಆನ್ಸರ್ ಇಸ್ ಕೇರಳ. ರಾಷ್ಟ್ರೀಯ ಆಡಳಿತ ಸೇವೆ ವಿತರಣಾ ಮೌಲ್ಯಮಾಪನ NSDA ವರದಿಯ ಪ್ರಕಾರ ಕೇರಳ ರಾಜ್ಯವು ಎಲ್ಲ ರಾಜ್ಯಕ್ಕಿಂತ ಹೆಚ್ಚಿನ ಒಟ್ಟಾರೆ ಅನುಸರಣೆ ಸ್ಕೋರನ್ನು ಹೊಂದಿದೆ. ಜಮ್ಮು ಮತ್ತು ಕಾಶ್ಮೀರವು ಮೊದಲ ಬಾರಿಗೆ ಮೌಲ್ಯಮಾಪನ ಮಾಡಲಾಗಿದ್ದು ಕೇಂದ್ರಾಡಳಿತ ಪ್ರದೇಶದಲ್ಲಿ ಅತ್ಯುನ್ನತ ಸ್ಥಾನ ಪಡೆದಿದೆ. ನೆಕ್ಸ್ಟ್ ಕ್ವಶನ್, ಭಾರತದ ನಿರ್ಣಾಯಕ ಮಾಹಿತಿ ಮೂಲಸೌಕರ್ಯವನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಯಾವ ಸರ್ಕಾರಿ ಸಂಸ್ಥೆ ಹೊಂದಿದೆ? ಕರೆಕ್ಟ್ ಆನ್ಸರ್ ಇಸ್ NCIIPC. ನ್ಯಾಷನಲ್ ಕ್ರಿಟಿಕಲ್ ಇನ್ಫಾರ್ಮೇಷನ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊಟೆಕ್ಷನ್ ಸೆಂಟರ್ ಭಾರತದ ನಿರ್ಣಾಯಕ ಮಾಹಿತಿ ಮೂಲಸೌಕರ್ಯವನ್ನು ರಕ್ಷಿಸಲು ಜವಾಬ್ದಾರಿಯುತ ನೋಡಲ್ ಏಜೆನ್ಸಿಯಾಗಿದೆ. ಇದನ್ನು 2014ರಲ್ಲಿ IT ಕಾಯ್ದೆ 2000 ಸೆಕ್ಷನ್ 70A ಅಡಿಯಲ್ಲಿ ಸ್ಥಾಪಿಸಲಾಯಿತು. ನೆಕ್ಸ್ಟ್ ಕ್ವಶನ್, ಸುದ್ದಿಯಲ್ಲಿ ಉಲ್ಲೇಖಿಸಲಾದ ವಿಮೋಚನೆಯ ಘೋಷಣೆಯು ಡ್ಯಾಶ್ಗೆ ಸಂಬಂಧಿಸಿದೆ? ಕರೆಕ್ಟ್ ಆನ್ಸರ್ ಇಸ್ ಗುಲಾಮಗಿರಿಯ ಅಂತ್ಯ. ಇತ್ತೀಚಿನ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ವಿಮೋಚನೆಯ ಘೋಷಣೆಯು ಗುಲಾಮಗಿರಿ ಅಂತ್ಯಕ್ಕೆ ಸಂಬಂಧಿಸಿದೆ. ಮಾಜಿ US ಅಧ್ಯಕ್ಷ ಅಬ್ರಹಾಂ ಲಿಂಕನ್ ಜನವರಿ 1, 1963ರಂದು ಆಫ್ರಿಕನ್ ಅಮೆರಿಕರನ್ನು ಪ್ರತ್ಯೇಕವಾದಿ ಒಕ್ಕೂಟದ ರಾಜ್ಯಗಳಲ್ಲಿ ಗುಲಾಮಗಿರಿಯಿಂದ ಮುಕ್ತಗೊಳಿಸಲು ವಿಮೋಚನೆಯ ಘೋಷಣೆಯನ್ನು ಹೊರಡಿಸಿದರು. ನೆಕ್ಸ್ಟ್ ಕ್ವಶನ್, ಭಾರತೀಯ ಸಂವಿಧಾನ ಯಾವ ವಿಧಿಯ ಅಡಿಯಲ್ಲಿ ಅಂತರ್ರಾಜ್ಯ ಮಂಡಳಿಯನ್ನು ಸ್ಥಾಪಿಸಲಾಯಿತು? ಕರೆಕ್ಟ್ ಆನ್ಸರ್ ಇಸ್ 263ನೇ ವಿಧಿ. ಭಾರತೀಯ ಸಂವಿಧಾನ 263ನೇ ವಿಧಿ ಅಂತರ್ರಾಜ್ಯ ಮಂಡಳಿಯನ್ನು ಸ್ಥಾಪಿಸಲು ಅನುವು ಮಾಡಿಕೊಳ್ಳುತ್ತದೆ. ಇದು ವಿವಿಧ ಆಡಳಿತ ಸಂಸ್ಥೆಗಳನ್ನು ಚರ್ಚಿಸಲು ಸಾಮಾನ್ಯ ವೇದಿಕೆಯಲ್ಲಿ ಸರ್ಕಾರಿ ಘಟಕಗಳನ್ನು ಒಗ್ಗೂಡಿಸುತ್ತದೆ. ಇಂಟರ್ಸ್ಟೇಟ್ ಕೌನ್ಸಿಲ್ ಅನ್ನು 1990ರಲ್ಲಿ ಸ್ಥಾಪಿಸಲಾಯಿತು. ಇದರ ಅಧ್ಯಕ್ಷರು ಪ್ರಧಾನಮಂತ್ರಿ ಮತ್ತು ಅದರ ಸದಸ್ಯ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳು ಮತ್ತು ಆಡಳಿತಗಾರರು ಒಳಗೊಂಡಿರುತ್ತದೆ. ನೆಕ್ಸ್ಟ್ ಕ್ವಶನ್, ಡ್ಯಾಶ್ ಭಾರತೀಯ ವ್ಯಕ್ತಿಯನ್ನು ಬ್ರಿಟಿಷ್ ಕೌನ್ಸಿಲ್ ಇಂಡಿಯಾ ಮತ್ತು UK ಟುಗೆದರ್ 2022ರ ಋತುವಿನ ರಾಯಭಾರಿಯಾಗಿ ಹೆಸರಿಸಲಾಯಿತು? ಕರೆಕ್ಟ್ ಆನ್ಸರ್ ಇಸ್ AR ರೆಹಮಾನ್. ಮ್ಯೂಸಿಕ್ ನಿರ್ದೇಶಕ AR ರೆಹಮಾನ್ ಅವರು ಬ್ರಿಟಿಷ್ ಕೌನ್ಸಿಲ್ನಲ್ಲಿ ಇಂಡಿಯಾ ಮತ್ತು UK ಟುಗೆದರ್ 2020ರ ಋತುವಿನ ರಾಯಭಾರಿಯಾಗಿ ಹೆಸರಿಸಲಾಯಿತು. ಭಾರತದ 75ನೇ ವಾರ್ಷಿಕೋತ್ಸವ ಮತ್ತು ಎರಡೂ ರಾಷ್ಟ್ರಗಳ ನಡುವಿನ ದ್ವಿಪಕ್ಷೀಯ ಸಂಬಂಧವನ್ನು ಆಚರಿಸಲು ಈ ಉಪಕ್ರಮವನ್ನು ಪ್ರಾರಂಭಿಸಲಾಯಿತು. ನೆಕ್ಸ್ಟ್ ಕ್ವಶನ್, ಯಾವ ವನ್ಯಜೀವಿ ಅಭಯಾರಣ್ಯವು ಭಾರತದ ಮೊದಲ ಡಾರ್ಕ್ ಸ್ಕೈ ರಿಸರ್ವ್ನ ಸ್ಥಳವಾಗಿದೆ? ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ ಚಾಂಗ್ಥಾಂಗ್ ವನ್ಯಜೀವಿ ಅಭಯಾರಣ್ಯ. ಲಡಾಖ್ನಲ್ಲಿರುವ ಚಾಂಗ್ಥಾಂಗ್ ವನ್ಯಜೀವಿ ಅಭಯಾರಣ್ಯದ ಒಂದು ಭಾಗವು ಡಾರ್ಕ್ ಸ್ಕೈ ರಿಸರ್ವ್ ಆಗಲಿದೆ. ಇದು ಖಗೋಳ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಒಮ್ಮೆ ಈ ಪ್ರದೇಶವನ್ನು ಡಾರ್ಕ್ ಸ್ಕೈ ರಿಸರ್ವ್ ಎಂದು ಘೋಷಿಸಿದರೆ ರಾತ್ರಿಯ ಆಕಾಶವನ್ನು ಅತಿಯಾದ ಬೆಳಕು ಮತ್ತು ಬೆಳಕಿನ ಮಾಲಿನ್ಯದಿಂದ ರಕ್ಷಿಸಲು ಪ್ರಯತ್ನಗಳನ್ನು ಕೈಗೊಳ್ಳಲಾಗುತ್ತದೆ. ನೆಕ್ಸ್ಟ್ ಕ್ವಶನ್, ಓಷಿಯಾನಿಕ್ ಸಿಟಿ ಹೆಸರಿನ ತೇಲುವ ನಗರವನ್ನು ಯಾವ ದೇಶದಲ್ಲಿ ಸ್ಥಾಪಿಸಲಾಯಿತು? ಕರೆಕ್ಟ್ ಆನ್ಸರ್ ಇಸ್ ದಕ್ಷಿಣ ಕೊರಿಯಾ. UN ಈ ವರ್ಷದ ಏಪ್ರಿಲ್ನಲ್ಲಿ ಓಷಾನಿಕ್ ಸಿಟಿ ಎಂಬ ಹೆಸರಿನ ವಿಶ್ವದ ಮೊದಲ ತೇಲುವ ನಗರವನ್ನು ಘೋಷಿಸಿತು. ದಕ್ಷಿಣ ಕೊರಿಯಾದ ಎರಡನೇ ಅತಿದೊಡ್ಡ ನಗರವಾದ ಬೂಸಾನ್ನ ಕರಾವಳಿಯಲ್ಲಿ ಇದನ್ನು ಸ್ಥಾಪಿಸಲಾಯಿತು. ಮುಂದಿನ ವರ್ಷ ನಿರ್ಮಾಣ ಪ್ರಕ್ರಿಯೆಯನ್ನು ಆರಂಭವಾಗಲಿದೆ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ ಬಾಶಿ ಚಾನಲ್ ಪೆಸಿಫಿಕ್ ಸಾಗರದ ಯಾವ ಜಲಸಂಧಿಯ ಭಾಗವಾಗಿದೆ? ಕರೆಕ್ಟ್ ಆನ್ಸರ್ ಇಸ್ ಲುಜಾನ್ ಜಲಸಂಧಿ. ದಕ್ಷಿಣ ಚೀನಾ ಸಮುದ್ರವನ್ನು ಪಶ್ಚಿಮ ಪೆಸಿಫಿಕ್ ಮಹಾಸಾಗರದೊಂದಿಗೆ ಸಂಪರ್ಕಿಸುವ ಬಾಶಿ ಚಾನಲ್ ಫಿಲಿಪೈನ್ಸ್ನ ಉತ್ತರ ದ್ವೀಪವಾದ ಲುಜಾನ್ ಮತ್ತು ತೈವಾನೀಸ್ ದ್ವೀಪವಾದ ಆರ್ಕಿಡ್ ನಡುವಿನ ಜಲಮಾರ್ಗವಾಗಿದೆ. ಇದು ಲುಜಾನ್ ಜಲಸಂಧಿಯ ಭಾಗವಾಗಿದೆ. ಇದು ಫಿಲಿಪೈನ್ ಸಮುದ್ರವನ್ನು ದಕ್ಷಿಣ ಚೀನಾ ಸಮುದ್ರಕ್ಕೆ ಸಂಪರ್ಕಿಸುತ್ತದೆ. ನೆಕ್ಸ್ಟ್ ಕ್ವಶನ್, ಲೋಕತಂತ್ರಕ್ಕೆ ಸ್ಟಾರ್ ಮತ್ತು ರಿಪಬ್ಲಿಕನ್ ಎಥಿಕ್ಸ್ ಯಾವ ಭಾರತೀಯ ವ್ಯಕ್ತಿತ್ವದ ಆಯ್ದ ಭಾಷಣಗಳಾಗಿದೆ? ಕರೆಕ್ಟ್ ಆನ್ಸರ್ ಇಸ್ ರಾಮನಾಥ್ ಕೋವಿಂದ್.
ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಆಯ್ದ ಭಾಷಣಗಳ ಲೋಕತಾಂತ್ರಿಕ ಸ್ಟಾರ್ ಮತ್ತು ರಿಪಬ್ಲಿಕನ್ ಎಥಿಕ್ಸ್ ಸಂಪುಟ 4 ಅನ್ನು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಮಾಹಿತಿ ಮತ್ತು ಬಿಡುಗಡೆ ಮಾಡಿದರು. ಪ್ರಸಾರ ಖಾತೆ ಸಚಿವರು ಅನುರಾಗ್ ಸಿಂಗ್ ಠಾಕೂರ್. ನೆಕ್ಸ್ಟ್ ಕ್ವಶನ್, ಮಾನವ ದೇಹದ ಯಾವ ಅಂಗಾಂಶವು ಮಿಸ್ಟಿಸ್ ಪ್ಲಾಸ್ಟಿಕ್ ಸಿಂಡ್ರೋಮ್ನಿಂದ ಪ್ರಭಾವಿತವಾಗಿರುತ್ತದೆ? ಕರೆಕ್ಟ್ ಆನ್ಸರ್ ಇಸ್ ರಕ್ತ ಕಣಗಳು. ಮಿಸ್ಟಿಸ್ ಪ್ಲಾಸ್ಟಿಕ್ ಸಿಂಡ್ರೋಮ್ ಅಪರೂಪದ ರೀತಿಯ ರಕ್ತದ ಕ್ಯಾನ್ಸರ್ ಆಗಿದ್ದು, ಅದು ಮೂಳೆ ಮಜ್ಜಿನಲ್ಲಿ ಆರೋಗ್ಯಕರ ರಕ್ತ ಕಣಗಳನ್ನು ಮಾಡುವ ದೇಹದ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಇದು ರಕ್ತ ಕಣಗಳನ್ನು ಉತ್ಪಾದಿಸುವ ದೇಹದ ಸಾಮರ್ಥ್ಯವನ್ನು ತಡೆಯುತ್ತದೆ. ಇದರ ಚಿಕಿತ್ಸೆಗಳು ರಕ್ತ ವರ್ಗಾವಣೆಯಿಂದ ಕೀಮೋಥೆರಪಿ ಅಥವಾ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ ವರದಿ ಇರುತ್ತದೆ. ನೆಕ್ಸ್ಟ್ ಕ್ವಶನ್, ಭಾರತೀಯ ಸಂವಿಧಾನದ 10ನೇ ಶೆಡ್ಯೂಲ್ ಕೆಳಗಿನ ಯಾವ ಅಂಶದೊಂದಿಗೆ ವ್ಯವಹರಿಸುತ್ತದೆ? ಕರೆಕ್ಟ್ ಆನ್ಸರ್ ಇಸ್ ಪಕ್ಷಾಂತರ ವಿರೋಧಿ ಕಾನೂನು. ಪಕ್ಷಾಂತರ ವಿರೋಧಿ ಕಾಯ್ದೆ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ 10ನೇ ಶೆಡ್ಯೂಲ್ 57ನೇ ತಿದ್ದುಪಡಿ ಕಾಯ್ದೆ 1985ರ ಪರಿಣಾಮವಾಗಿ ಭಾರತೀಯ ಸಂವಿಧಾನದ ಭಾಗವಾಗಿದೆ. ಇದು ಮತ್ತೊಂದು ರಾಜಕೀಯ ಪಕ್ಷಕ್ಕೆ ಪಕ್ಷಾಂತರ ಆಧಾರದ ಮೇಲೆ ಶಾಸಕರ ಅನರ್ಹತೆ ಆಧಾರವನ್ನು ಹೊಂದಿಸುತ್ತದೆ. ಮಹಾರಾಷ್ಟ್ರದ ರಾಜಕೀಯ ಬಿಕ್ಕಟ್ಟಿನಿಂದಾಗಿ ಇತ್ತೀಚೆಗೆ ಸುದ್ದಿಯಲ್ಲಿದೆ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ವರದಾ ನದಿಯು ಯಾವ ನದಿಯ ಉಪನದಿಯಾಗಿದೆ? ಕರೆಕ್ಟ್ ಆನ್ಸರ್ ಇಸ್ ತುಂಗಭದ್ರಾ ನದಿ. ಮಧ್ಯ ಕರ್ನಾಟಕದ ವರದಾ ನದಿಯು ತುಂಗಭದ್ರಾ ನದಿಯ ಉಪನದಿಯಾಗಿದೆ. ಪ್ರಸ್ತುತ ಕರ್ನಾಟಕ ರಾಜ್ಯ ಸರ್ಕಾರವು ಪ್ರಸ್ತಾಪಿಸಿದ ಬೇಡ್ತಿ ವರದಾ ನದಿ ಜೋಡಣೆ ಯೋಜನೆಗಾಗಿ ಪರಿಸರವಾದಿಗಳಿಂದ ಟೀಕೆಗಳನ್ನು ಎದುರಿಸುತ್ತಿದೆ. ನೆಕ್ಸ್ಟ್ ಕ್ವಶನ್, NDA ಅಧ್ಯಕ್ಷೀಯ ಚುನಾವಣೆ ಅಭ್ಯರ್ಥಿಯ ದ್ರೌಪದಿ ಮುರ್ಮು ಯಾವ ಬುಡಕಟ್ಟಿಗೆ ಸೇರಿದವರು? ಕರೆಕ್ಟ್ ಆನ್ಸರ್ ಇಸ್ ಸಂತಾಲ್. NDA ಅಧ್ಯಕ್ಷೀಯ ಚುನಾವಣಾ ಅಭ್ಯರ್ಥಿ ದ್ರೌಪದಿ ಮುರ್ಮು ಅವರು ತವರು ಜಿಲ್ಲೆಯ ಮಯೂರ್ಭಂಜ್ ಸಂತಾಲಿ ಜನರ ದಟ್ಟವಾದ ಸಾಂದ್ರತೆಯನ್ನು ಹೊಂದಿರುವ ಜಿಲ್ಲೆಗಳಲ್ಲಿ ಒಂದಾಗಿದೆ. ದ್ರೌಪದಿ ಮುರ್ಮು ಸಂತಾಲ್ ಬುಡಕಟ್ಟಿಗೆ ಸೇರಿದವರು. ನೆಕ್ಸ್ಟ್ ಕ್ವಶನ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ವರ್ಗದ ಬ್ಯಾಂಕುಗಳಿಗೆ ಮನೆ ಬಾಗಿಲಿಗೆ ಬ್ಯಾಂಕಿಂಗ್ ಸೇವೆಗಳನ್ನು ಒದಗಿಸಲು ಅನುಮೋದಿಸಿದೆ? ಕರೆಕ್ಟ್ ಆನ್ಸರ್ ಇಸ್ ನಗರ ಸಹಕಾರಿ ಬ್ಯಾಂಕುಗಳು. ನಗರ ಸಹಕಾರಿ ಬ್ಯಾಂಕುಗಳಿಗೆ ಅನುಮತಿಸಲಾಗಿದ ಗ್ರಾಹಕರ ಅಗತ್ಯಗಳನ್ನು ಪೂರೈಸಲು ಮನೆ ಬಾಗಿಲಿಗೆ ಬ್ಯಾಂಕಿಂಗ್ ಸೇವೆಯನ್ನು ಒದಗಿಸುವುದು, ವಿಶೇಷವಾಗಿ ಹಿರಿಯ ನಾಗರಿಕರು ಮತ್ತು ಅಂಗ ವ್ಯಕ್ತಿಗಳು. ನೆಕ್ಸ್ಟ್ ಕ್ವಶನ್, ಸೆಂಟ್ರಲ್ ಬ್ಯೂರೋ ಆಫ್ ಕಮ್ಯುನಿಕೇಷನ್ ಅನ್ನು ಮೊದಲು ಡ್ಯಾಶ್ ಎಂದು ಕರೆಯಲಾಗುತ್ತಿತ್ತು? ಕರೆಕ್ಟ್ ಆನ್ಸರ್ ಇಸ್ ಬ್ಯೂರೋ ಆಫ್ ಔಟ್ರೀಚ್ ಮತ್ತು ಸಂವಹನ. ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ಬ್ಯೂರೋ ಆಫ್ ಔಟ್ರೀಚ್ ಆ್ಯಂಡ್ ಕಮ್ಯುನಿಕೇಷನ್ ಅನ್ನು ಸೆಂಟ್ರಲ್ ಬ್ಯೂರೋ ಆಫ್ ಕಮ್ಯುನಿಕೇಷನ್ ಎಂದು ಮರುನಾಮಕರಣ ಮಾಡಿದೆ. ನೆಕ್ಸ್ಟ್ ಕ್ವಶನ್, ಯಾವ ರಾಜ್ಯದಲ್ಲಿ ಅಂಚೆ ಇಲಾಖೆಯು ಮೊದಲ ಬಾರಿಗೆ ಡ್ರೋನ್ ಬಳಸಿ ಅಂಚೆಯನ್ನು ತಲುಪಿಸಿದೆ? ಕರೆಕ್ಟ್ ಆನ್ಸರ್ ಇಸ್ ಗುಜರಾತ್. ಅಂಚೆ ಇಲಾಖೆಯು ಮೊದಲ ಬಾರಿಗೆ ಗುಜರಾತ್ನ ಕಚ್ ಜಿಲ್ಲೆಯಲ್ಲಿ ಪ್ರಾಯೋಗಿಕ ಯೋಜನೆಯ ಭಾಗವಾಗಿ ಡ್ರೋನ್ ಬಳಸಿ ಅಂಚೆ ವಿತರಿಸಿದೆ. ನೆಕ್ಸ್ಟ್ ಕ್ವಶನ್, ವಿಶ್ವದ ಅತಿ ಹೆಚ್ಚು ಸಂಭಾವನೆ ಪಡೆಯುವ CEO ಎಕ್ಸಿಕ್ಯೂಟಿವ್ಗಳ ಫಾರ್ಚ್ಯೂನ್ 500 ಪಟ್ಟಿಯಲ್ಲಿ ಯಾರು ಅಗ್ರಸ್ಥಾನದಲ್ಲಿದ್ದಾರೆ? ಕರೆಕ್ಟ್ ಆನ್ಸರ್ ಇಸ್ ಎಲಾನ್ ಮಸ್ಕ್. ಎಲಾನ್ ಮಸ್ಕ್ ಟೆಸ್ಲಾ ಮತ್ತು ಸ್ಪೇಸ್ಎಕ್ಸ್ನ ಬಹು ಬಿಲಿಯನಿಯರ್ CEO, ವಿಶ್ವದ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಕಾರ್ಯನಿರ್ವಾಹಕರಾಗಿದ್ದಾರೆ. ನೆಕ್ಸ್ಟ್ ಕ್ವಶನ್, ಭಾರತೀಯ ರಿಸರ್ವ್ ಬ್ಯಾಂಕ್ ಪ್ರಕಾರ ಭಾರತೀಯರಿಂದ ಹೆಚ್ಚು ಆದ್ಯತೆಯ ಬ್ಯಾಂಕ್ ನೋಟ್ ಯಾವುದು? ಕರೆಕ್ಟ್ ಆನ್ಸರ್ ಇಸ್ 100 ರೂಪಾಯಿ. ಬ್ಯಾಂಕ್ ನೋಟುಗಳ ಪೈಕಿ 100 ರೂಪಾಯಿಗೆ ಹೆಚ್ಚು ಆದ್ಯತೆ ನೀಡಲಾಗಿದೆ ಎಂದು ಸಮೀಕ್ಷೆಯ ಫಲಿತಾಂಶಗಳ ಬಹಿರಂಗಪಡಿಸಿದೆ. ನೆಕ್ಸ್ಟ್ ಕ್ವಶನ್, ಜಿರ್ಕಾನ್ ಹೈಪರ್ಸಾನಿಕ್ ಕ್ಷಿಪಣಿಯನ್ನು ಯಾವ ದೇಶವು ಯಶಸ್ವಿಯಾಗಿ ಪರೀಕ್ಷಿಸಿದೆ? ಕರೆಕ್ಟ್ ಆನ್ಸರ್ ಇಸ್ ರಷ್ಯಾ. ರಷ್ಯಾದ ನೌಕಾಪಡೆಯು ನಿರೀಕ್ಷಿತ ಹೈಪರ್ಸಾನಿಕ್ ಕ್ಷಿಪಣಿಯನ್ನು ಮತ್ತೊಂದು ಯಶಸ್ವಿ ಪರೀಕ್ಷೆಯನ್ನು ನಡೆಸಿದೆ. ಇದು ಉಕ್ರೇನ್ನಲ್ಲಿನ ಹೋರಾಟದ ನಡುವೆ ಮಿಲಿಟರಿ ದೀರ್ಘ ಶ್ರೇಣಿಯ ದಾಳಿಯ ಸಾಮರ್ಥ್ಯದ ಪ್ರದರ್ಶನವಾಗಿದೆ. ನೆಕ್ಸ್ಟ್ ಕ್ವಶನ್, ಯುನೈಟೆಡ್ ನೇಷನ್ ಪೀಸ್ ಕೀಪರ್ಸ್ 2022ನ ವಿಷಯ ಯಾವುದು? ಕರೆಕ್ಟ್ ಆನ್ಸರ್ ಇಸ್ ಜನರ ಶಾಂತಿ ಪ್ರಗತಿ ಪಾಲುದಾರಿಕೆಗಳ ಶಕ್ತಿ. ಈ ವರ್ಷ ವಿಶ್ವಸಂಸ್ಥೆಯು ಜನರ ಶಾಂತಿ ಪ್ರಗತಿ ಪಾಲುದಾರಿಕೆಗಳ ಶಕ್ತಿ ಎಂಬ ವಿಷಯದ ಅಡಿಯಲ್ಲಿ ದಿನವನ್ನು ಆಚರಿಸಿತು.
ನೆಕ್ಸ್ಟ್ ಕ್ವಶನ್, ಭಾರತದ ಮೊದಲ ಗ್ರಾಮೀಣ ಬುಡಕಟ್ಟು ತಾಂತ್ರಿಕ ತರಬೇತಿ ಕಾರ್ಯಕ್ರಮವನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು? ಕರೆಕ್ಟ್ ಆನ್ಸರ್ ಇಸ್ ಮಧ್ಯಪ್ರದೇಶ. ಭಾರತದ ಮೊದಲ ಗ್ರಾಮೀಣ ಬುಡಕಟ್ಟು ತಾಂತ್ರಿಕ ತರಬೇತಿ ಕಾರ್ಯಕ್ರಮವನ್ನು ಮೊದಲು ಮಧ್ಯಪ್ರದೇಶದಲ್ಲಿ ಪ್ರಾಯೋಗಿಕವಾಗಿ ಆರಂಭಿಸಲಾಯಿತು. ನೆಕ್ಸ್ಟ್ ಕ್ವಶನ್, ಯಾವ ಸಂಸ್ಥೆಯು ಪರಂ ಅನಂತ್ ಸೂಪರ್ ಕಂಪ್ಯೂಟರನ್ನು ಅನಾವರಣಗೊಳಿಸಿದೆ? ಕರೆಕ್ಟ್ ಆನ್ಸರ್ ಇಸ್ IIT ಗಾಂಧಿನಗರ್. ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟಿಂಗ್ CDAC ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಗಾಂಧಿನಗರ್ ಜಂಟಿಯಾಗಿ ಪರಂ ಅನಂತ್ ಎಂಬ ಹೊಸ ಸೂಪರ್ ಕಂಪ್ಯೂಟರನ್ನು ಅನಾವರಣಗೊಳಿಸಿದೆ. ನೆಕ್ಸ್ಟ್ ಕ್ವಶನ್, ಯಾವ ರಾಜ್ಯದ ಮೇನಾರ್ ಪಕ್ಷಿ ಗ್ರಾಮವನ್ನು ಚೌಗು ಪ್ರದೇಶವೆಂದು ಘೋಷಿಸಲಾಗಿದೆ? ವೆಟ್ಲ್ಯಾಂಡ್. ಕರೆಕ್ಟ್ ಆನ್ಸರ್ ಇಸ್ ರಾಜಸ್ಥಾನ್. ಹಲವಾರು ಸಂರಕ್ಷಣಾ ಪ್ರಯತ್ನಗಳ ನಂತರ ಬರ್ಡ್ ವಿಲೇಜ್ ಎಂಬ ಗುರುತಿಸಲ್ಪಟ್ಟ ಉದಯಪುರ ಜಿಲ್ಲೆಯ ಮೇನಾರ್ ಗ್ರಾಮವನ್ನು ರಾಜಸ್ಥಾನದ ಹೊಸ ಚೌಗು ಪ್ರದೇಶಗಳ ತಿಳಿಸಲು ನಿರ್ಧರಿಸಲಾಗಿದೆ. ನೆಕ್ಸ್ಟ್ ಕ್ವಶನ್, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಹುದ್ದೆಗೆ ಅರ್ಹರಾಗಲು ಅಧಿಕಾರಿಗಳಿಗೆ ವಯಸ್ಸಿನ ಮಿತಿ ಏನು? ಕರೆಕ್ಟ್ ಆನ್ಸರ್ ಇಸ್ 62. ಭಾರತದ ಮೊದಲ ರಕ್ಷಣಾ ಸಿಬ್ಬಂದಿ ಜನರಲ್ ಬಿಪಿನ್ ರಾವತ್ ಅವರು ನಿಧನರಾದ 6 ತಿಂಗಳ ನಂತರ ಕೇಂದ್ರ ಸರ್ಕಾರವು ಸಶಸ್ತ್ರ ಪಡೆಗಳ ಸೇವಾ ನಿಯಮಗಳನ್ನು ತಿದ್ದುಪಡಿ ಮಾಡಿದೆ. ಹೊಸ ನಿಯಮಗಳ ಪ್ರಕಾರ 62 ವರ್ಷದೊಳಗಿನ 3 ಸೇವೆಗಳ ಎಲ್ಲ 3 ಸ್ಟಾರ್ ಮತ್ತು 4 ಸ್ಟಾರ್ ಅಧಿಕಾರಿಗಳು CDS ಹುದ್ದೆಗೆ ಅರ್ಹರಾಗಿರುತ್ತಾರೆ. ಕಳೆದ 2 ವರ್ಷಗಳಲ್ಲಿ ನಿವೃತ್ತರಾದವರು ಇದರಲ್ಲಿ ಸೇರಿದ್ದಾರೆ. CDS ಶ್ರೇಣಿ ಅತ್ಯಂತ ಹಿರಿಯ ಸಮಸ್ತ್ರಧಾರಿ ಅಧಿಕಾರಿ. ತ್ರಿಸೇನೆಯ ಮುಖ್ಯಸ್ಥರಾದ CDS ದೇಶದ ಏಕೈಕ 4 ಸ್ಟಾರ್ ಅಧಿಕಾರಿಗಳು. ನೆಕ್ಸ್ಟ್ ಕ್ವಶನ್, 75 ಕಿಲೋಮೀಟರ್ ಉದ್ದದ ನಿರಂತರ ರೋಡ್ಗಾಗಿ ಯಾವ ಸಂಸ್ಥೆ ಗಿನ್ನಿಸ್ ವಿಶ್ವ ದಾಖಲೆಯನ್ನು ರಚಿಸಿದೆ? ಕರೆಕ್ಟ್ ಆನ್ಸರ್ ಇಸ್ NHAI, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ 75 ಕಿಲೋಮೀಟರ್ ನಿರಂತರ ಬಿಟುಮಿನಸ್ ಕಾಂಕ್ರೀಟ್ ನಿರ್ಮಾಣವನ್ನು ಪೂರ್ಣಗೊಳಿಸಲು ಗಿನ್ನಿಸ್ ವಿಶ್ವ ದಾಖಲೆಯನ್ನು ರಚಿಸಿದೆ. ಮಹಾರಾಷ್ಟ್ರದ ಅಮರಾವತಿ ಮತ್ತು ಅಂಕೋಲಾ ನಡುವೆ NH 53ರಲ್ಲಿ ರೋಡನ್ನು 105 ಗಂಟೆ 33 ನಿಮಿಷಗಳಲ್ಲಿ 5 ದಿನಗಳಲ್ಲಿ ಹಾಕಲಾಯಿತು. ಕತಾರ್ ದಾಖಲೆಯನ್ನು ಇದು ಮುರಿಯಿತು. ನೆಕ್ಸ್ಟ್ ಕ್ವಶನ್, ಭಾರತದ ಮೊದಲ ಲಿಕ್ವಿಡ್ ಮಿರರ್ ಟೆಲಿಸ್ಕೋಪ್ ಅನ್ನು ಯಾವ ರಾಜ್ಯದಲ್ಲಿ ನಿಯೋಜಿಸಲಾಗಿದೆ? ಕರೆಕ್ಟ್ ಆನ್ಸರ್ ಇಸ್ ಉತ್ತರಾಖಂಡ್. ಭಾರತದ ಮೊದಲ ಧ್ರುವ ಕನ್ನಡಿ ದೂರದರ್ಶಕವನ್ನು ಉತ್ತರಾಖಂಡ್ ಹಿಮಾಲಯ ಪ್ರದೇಶದ ಪರ್ವತದ ಮೇಲೆ ನಿಯೋಜಿಸಲಾಗಿದೆ. ನೆಕ್ಸ್ಟ್ ಕ್ವಶನ್, ವಿಶ್ವದ ಅತ್ಯಂತ ಶಕ್ತಿಶಾಲಿ ಸೂಪರ್ ಕಂಪ್ಯೂಟರ್ಗಳ ಟಾಪ್ 500 ಪಟ್ಟಿಯಲ್ಲಿ 59ನೇ ಆವೃತ್ತಿಯಲ್ಲಿ ಯಾವ ಸೂಪರ್ ಕಂಪ್ಯೂಟರನ್ನು ಅಗ್ರಸ್ಥಾನದಲ್ಲಿದೆ? ಕರೆಕ್ಟ್ ಆನ್ಸರ್ ಇಸ್ ಫ್ರಾಂಟಿಯರ್. ಜರ್ಮನಿಯಿಂದ ಅನಾವರಣಗೊಂಡ ವಿಶ್ವದ ಅತ್ಯಂತ ಶಕ್ತಿಶಾಲಿ ಸೂಪರ್ ಕಂಪ್ಯೂಟರ್ಗಳ ಟಾಪ್ 500 ಪಟ್ಟಿಯಲ್ಲಿ 59ನೇ ಆವೃತ್ತಿ USನ ORNLನ ಸೂಪರ್ ಕಂಪ್ಯೂಟರ್ ಫ್ರಾಂಟಿಯರ್ ಅಗ್ರಸ್ಥಾನದಲ್ಲಿದೆ. ನೆಕ್ಸ್ಟ್ ಕ್ವಶನ್, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ದೇಶದ ಅತಿದೊಡ್ಡ ಚಿನ್ನದ ನಿಕ್ಷೇಪಗಳನ್ನು ಎಲ್ಲಿ ಕಂಡುಹಿಡಿದಿದೆ? ಕರೆಕ್ಟ್ ಆನ್ಸರ್ ಇಸ್ ಬಿಹಾರ್. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಬಿಹಾರದಲ್ಲಿ ದೇಶದ ಅತಿದೊಡ್ಡ ಚಿನ್ನದ ನಿಕ್ಷೇಪವನ್ನು ಪತ್ತೆ ಮಾಡಿದೆ. ನೆಕ್ಸ್ಟ್ ಕ್ವಶನ್, 6 ವಿಶ್ವಕಪ್ಗಳಲ್ಲಿ ಕಾಣಿಸಿಕೊಂಡ ಮೊದಲ ಮಹಿಳಾ ಕ್ರಿಕೆಟಿಗ ಯಾರು? ಕರೆಕ್ಟ್ ಆನ್ಸರ್ ಇಸ್ ಮಿಥಾಲಿ ರಾಜ್. ಮಹಿಳಾ ಕ್ರಿಕೆಟ್ ಮಿಥಾಲಿ ರಾಜ್ ಇತ್ತೀಚೆಗೆ ಎಲ್ಲ ರೀತಿಯ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿದರು. 39 ವರ್ಷದ ಆಟಗಾರ್ತಿ ಇದುವರೆಗೆ 6 ವಿಶ್ವಕಪ್ಗಳಲ್ಲಿ ಕಾಣಿಸಿಕೊಂಡ ವಿಶ್ವದ ಮೊದಲ ಮತ್ತು ಏಕೈಕ ಮಹಿಳಾ ಕ್ರಿಕೆಟಿಗರಾಗಿದ್ದಾರೆ. ನೆಕ್ಸ್ಟ್ ಕ್ವಶನ್, 2022ರ ವಿಶ್ವ ಪರಿಸರ ದಿನದ ವಿಷಯ ಏನಾಗಿತ್ತು? ಕರೆಕ್ಟ್ ಆನ್ಸರ್ ಇಸ್ ಒಂದೇ ಭೂಮಿ. ವಿನಾಶಕಾರಿ ಪರಿಸರ ಪರಿಸ್ಥಿತಿಗಳನ್ನು ಮತ್ತು ಪರಿಸರ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸಲು ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತದೆ. ಈ ವರ್ಷದ ಥೀಮ್ ಏನಾಗಿತ್ತು ಅಂದರೆ ಒಂದೇ ಭೂಮಿ. ನೆಕ್ಸ್ಟ್ ಕ್ವಶನ್, ವಿಶ್ವದ ಅತಿ ದೊಡ್ಡ ಸಸ್ಯವನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಗಿದೆ? ಕರೆಕ್ಟ್ ಆನ್ಸರ್ ಇಸ್ ಆಸ್ಟ್ರೇಲಿಯಾ. ವಿಶ್ವದ ಅತಿದೊಡ್ಡ ಸಸ್ಯವನ್ನು ಇತ್ತೀಚೆಗೆ ಆಸ್ಟ್ರೇಲಿಯಾದ ಪಶ್ಚಿಮ ಕರಾವಳಿಯಲ್ಲಿ ಕಂಡುಹಿಡಿಯಲಾಗಿದೆ. ಇದು 180 ಕಿಲೋಮೀಟರ್ ಉದ್ದದ ಸಮುದ್ರದ ಹುಲ್ಲು. ನೆಕ್ಸ್ಟ್ ಕ್ವಶನ್, ಭ್ರಷ್ಟಾಚಾರ ಸಂಬಂಧಿತ ದೂರುಗಳನ್ನು ಸಲ್ಲಿಸಲು ಯಾವ ರಾಜ್ಯ ಸರ್ಕಾರವು ACB 14400 ಅನ್ನು ಪ್ರಾರಂಭಿಸಿತು?
ಕರೆಕ್ಟ್ ಆನ್ಸರ್ ಇಸ್ ಆಂಧ್ರ ಪ್ರದೇಶ. ಆಂಧ್ರ ಪ್ರದೇಶದ ಭ್ರಷ್ಟಾಚಾರ ನಿಗ್ರಹ ದಳ ಈ ಆ್ಯಪನ್ನು ಅಭಿವೃದ್ಧಿಪಡಿಸಿದೆ. ನೆಕ್ಸ್ಟ್ ಕ್ವಶನ್, 2021-22ರಲ್ಲಿ ಭಾರತದ ಅಗ್ರ ಸಕ್ಕರೆ ಉತ್ಪಾದಕ ರಾಜ್ಯ ಯಾವುದು? ಕರೆಕ್ಟ್ ಆನ್ಸರ್ ಇಸ್ ಮಹಾರಾಷ್ಟ್ರ. ಮಹಾರಾಷ್ಟ್ರವು 2021-22ರಲ್ಲಿ 5 ವರ್ಷಗಳ ನಂತರ ಭಾರತದ ಅಗ್ರ ಸಕ್ಕರೆ ಉತ್ಪಾದಕನಾಗಿ ತನ್ನ ಸ್ಥಾನವನ್ನು ಮರಳಿ ಪಡೆದಿದೆ. 1ನೇ ಸ್ಥಾನ ಮಹಾರಾಷ್ಟ್ರ, 2ನೇದು ಉತ್ತರ ಪ್ರದೇಶ, 3ನೇದು ನಮ್ಮ ಕರ್ನಾಟಕ. ನೆಕ್ಸ್ಟ್ ಕ್ವಶನ್, ಜಾತಿ ಆಧಾರ್ ಗಣನಾ ಎಂಬ ಹೆಸರಿನ ಜಾತಿ ಆಧಾರಿತ ಜನಗಣತಿಯನ್ನು ನಡೆಸಲು ಯಾವ ರಾಜ್ಯ ನಿರ್ಧರಿಸಿದೆ? ಕರೆಕ್ಟ್ ಆನ್ಸರ್ ಇಸ್ ಬಿಹಾರ್. ಬಿಹಾರ್ ರಾಜ್ಯ ಸರ್ಕಾರವು ರಾಜ್ಯದಲ್ಲಿ ಜಾತಿ ಆಧಾರಿತ ಜನಗಣತಿ ನಡೆಸಲು ಸಜ್ಜಾಗಿದೆ. ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆಸಿದ ಸರ್ವಪಕ್ಷ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ವಂಚಿತ ಜನರ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುವ ಈ ವ್ಯಾಯಾಮದ ಉದ್ದೇಶವಾಗಿದೆ. ನೆಕ್ಸ್ಟ್ ಕ್ವಶನ್, ನಬಾರ್ಡ್ ಲೇನಲ್ಲಿ ಮೈ ಪ್ಯಾಡ್ ಮೈ ರೈಟ್ ಪ್ರೋಗ್ರಾಂ ಅನ್ನು ಪ್ರಾರಂಭಿಸಿದೆ. ಈಗ ನಬಾರ್ಡ್ನ ಅಧ್ಯಕ್ಷರು ಯಾರು? ಕರೆಕ್ಟ್ ಆನ್ಸರ್ ಇಸ್ GR ಚಿಂತಾಲ್. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಧ್ಯಕ್ಷ ಡಾಕ್ಟರ್ GR ಚಿಂತಾಲ್ ಅವರು ಲೇನಲ್ಲಿ ಮೈ ಪ್ಯಾಡ್ ಮೈ ರೈಟ್ ಪ್ರೋಗ್ರಾಂ ಅನ್ನು ಪ್ರಾರಂಭಿಸಿದರು. ನೆಕ್ಸ್ಟ್ ಕ್ವಶನ್, ಎನ್ವಿರಾನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ 2022ರಲ್ಲಿ ಭಾರತದ ಶ್ರೇಣಿ ಏನು? ಕರೆಕ್ಟ್ ಆನ್ಸರ್ ಇಸ್ 180. ಭಾರತವು 18.9 ಅಂಕಗಳೊಂದಿಗೆ 180ನೇ ಸ್ಥಾನದಲ್ಲಿದೆ. ಈ ದೇಶಗಳ ಪರಿಸರ ಕಾರ್ಯಕ್ಷಮತೆಯನ್ನು ಮೌಲ್ಯಮಾಪನ ಮಾಡಿದ ಸೂಚಕದಲ್ಲಿ 180 ದೇಶಗಳಲ್ಲಿ ಇದು ಅತ್ಯಂತ ಕಡಿಮೆಯಾಗಿದೆ. ನೆಕ್ಸ್ಟ್ ಕ್ವಶನ್, ಸಿಕ್ಕಿಂನ CM ಸಿಕ್ಕಿಂನ ರಾಜಚಿಟ್ಟೆ ಎಂದು ಘೋಷಿಸಿದ್ದಾರೆ. ಕರೆಕ್ಟ್ ಆನ್ಸರ್ ಇಸ್ ನೀಲಿ ಡ್ಯೂಕ್. 2022ರ ವಿಶ್ವ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ಸಿಕ್ಕಿಂನ ಮುಖ್ಯಮಂತ್ರಿ PS ಗೋಲೆ ಅವರು ಬ್ಲೂ ಡ್ಯೂಕ್ ಅನ್ನು ಸಿಕ್ಕಿಂನ ರಾಜಚಿಟ್ಟೆ ಎಂದು ಘೋಷಿಸಿದರು. ನೆಕ್ಸ್ಟ್ ಕ್ವಶನ್, ಫ್ರೆಂಚ್ ಓಪನ್ 2022ರ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಕರೆಕ್ಟ್ ಆನ್ಸರ್ ಇಸ್ ರಫೇಲ್ ನಡಾಲ್. ಟೆನ್ನಿಸ್ ಆಟಗಾರ ರಫೇಲ್ ನಡಾಲ್ ಅವರು ಕ್ಯಾಸ್ಪರ್ ರೋಡ್ ಅವರನ್ನು ಸೋಲಿಸಲು ಅಂತಿಮ ಪಂದ್ಯವನ್ನು ಗೆದ್ದರು ಮತ್ತು ಅವರು 14ನೇ ಫ್ರೆಂಚ್ ಓಪನ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಪಡೆದರು. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.